Hello to all pastors. 안녕하십니까? Welcome. 오늘 하나님께서 Today, 여러분들과 함께 이 사람 만나게 God is 해주시고 here with us, and God has brought ಇಂದು us together. ದೇವರು ನಮ್ಮೊಟ್ಟಿಗಿದ್ದಾರೆ. ದೇವರು ನಮ್ಮನ್ನ ಒಟ್ಟು I'm ಸೇರಿಸಿದ್ದಾರೆ. thankful for this. ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. Today, 여러분들에게 this person here, ಇಲ್ಲಿರ್ತಕ್ಕಂಥ ಈ ವ್ಯಕ್ತಿ 위해서 왔습니다. I'm here to testify what I saw and heard. ನಾನು ಕಂಡದ್ದನ್ನು ಕೇಳಿದನ್ನು ಸಾಕ್ಷಿ ಕೊಡುವುದಕ್ಕಾಗಿ ಬಂದಿದ್ದೇನೆ. 이 만이라고 합니다. My name is Man Hee Lee. ನನ್ನ ಹೆಸರು ಮ್ಯಾನ್ಹಿಲ್ ಲೀ. G Church of Jesus. ಚಿಂಚಾಂಜಿ ಯೇಸುವಿನ Temple of ಸಭೆ Eternal Testimony. ಸಾಕ್ಷಿಯ ದೇವದರ್ಶನ ಗುಡಾರದ ಆಲಯದ Let's first go into the main reference. ನಾವು ಮುಖ್ಯ ಉಲ್ಲೇಖ ವಚನಕ್ಕೆ ಹೋಗೋಣ. 요때 최전방 전투병으로 있었죠. Regarding myself, ನನ್ನ ಬಗ್ಗೆ I was in the Korean War. ನಾನು ಕೊರಿಯಾದ ಯುದ್ಧದಲ್ಲಿದ್ದೆ. Front lines. ಮುಂಚೂಣಿಯಲ್ಲಿ ಹೋರಾಡುವ ಸೈನಿಕನಾಗಿದ್ದೆ. Was ನಮ್ಮ not prepared ದೇಶವು for this war. ಈ ಯುದ್ಧಕ್ಕಾಗಿ ಸಿದ್ಧವಾಗ್ಲಿಲ್ಲ. ಆದಾಗ್ಯೂ Down and invaded us. ಕೊರಿಯಾ ನಾರ್ತ್ ಕೊರಿಯಾ ನಮ್ಮನ್ನ ಮುತ್ತಿಗೆ ಹಾಕಿದ್ರು. 이 사람도 Me, who was there as a soldier at the front lines, ನಾವು ಮುಂಚೂಣಿಯ ಸೈನಿಕರಾಗಿ 됩니다. even for a few days, I could not even eat a meal. 씹어묻기도 ಸೊ 하고 ಹೋರಾಡುವಾಗ ಕೆಲವು ದಿನಗಳ ಕಾಲ ನಾನು ಊಟ ಮಾಡ್ಕೊಳ್ಳಾಗಲಿಲ್ಲ. ಸೊ ಊಟ ಮಾಡ್ಲ ನಮ್ಗೆ ಊಟ ಇರ್ಲಿಲ್ಲ. 안 했어요. And then there was a time when I could not even move. 하고랑 일선에서 ಸೊ ಊಟ ಮಾಡದೆ ಶಕ್ತಿ ಇಲ್ಲದ ಕಾರಣ ನಾನು ಆ ಕಡೆ ಈ ಕಡೆ ಚಲಿಸೋದಕ್ಕೂ ಆಗ್ಲಿಲ್ಲ. At the front lines, and the UN troops were at the second lines, ಸೊ UN ಟ್ರೂಪ್ ಬಂದು ಎರಡನೇ ಲೈನ್ ಇತ್ತು, ನಾವು ಮುಂಚೂಣಿಯಲ್ಲಿ ಮೊದಲನೇ ನಾವಿದ್ವು. and I was collapsed on the floor. ನಾನು ಹಾಗೆ ಧರೆಗೆ One of the UN ಹಾಗೆ troops ಬಿದ್ದೆ. found me, ಒಬ್ಬ ಸೈನಿಕನನ್ನ and when he ಕಂಡು found me, I was able to ಹಿಡಿದು be discharged from this war. ಸೊ ನನ್ನ ಯುದ್ಧದಿಂದ ನನ್ನ ಡಿಸ್ಚಾರ್ಜ್ ಮಾಡಿದ್ರು. 비극의 이 남북 전쟁 At that time, when we had this civil ಆ war, ಒಂದು ಸಿವಿಲ್ ವಾರ್ ನಮ್ಮಲ್ಲಿರುವಾಗ North and South, there were those who experienced this war and those who have not are both here at this time. 해봤고 뿐만 아니라 길사단 안에 However, I experienced it, 특정 ಅದನ್ನ ನಾನು ಆ ಒಂದು ಯುದ್ಧದಲ್ಲಿ and I was even part of the special forces during that war. ಸ್ಪೆಷಲ್ ಫೋರ್ಸ್ ಕೂಡ ಆ ಯುದ್ಧದಲ್ಲಿ ಇರಲಿಲ್ಲ. 그렇게 와야 하는 특수부대의 의무를 가졌지요. And so we had the task of going into North Korea and seeing everything and coming back and reporting it. 군인처럼 ಆ ಸೌತ್ ಕೊರಿಯಾದಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳನ್ನು ನಾವು ರಿಪೋರ್ಟ್ ಮಾಡಬೇಕಾಗಿತ್ತು. ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕಾಗಿ ನಾರ್ತ್ ಕೊರಿಯಾದವರ ಹಾಗೆ ನಾವು ನಟಿಸಬೇಕಾಗಿತ್ತು. ಇದು ವಾಗ್ದಾನ ಸಭಾಫಲಕ ಹಾಡುವಂತಹ ಹಾಡು ನಾರ್ತ್ ಕೊರಿಯಾದ ಹಾಡು. ನಾರ್ತ್ ಕೊರಿಯಾದ ಈ ತರ ಹಾಡು ಹಾಡಿದ್ರೆ ನಮ್ಮನ್ನ ಸಂದೇಹದಿಂದ ನೋಡೋದಿಲ್ಲ. ಹಾಗಾಗಿ ನಾವು ಹಾಡನ್ನ ಹಾಡ್ತಾ ಇದ್ವು. ಈ ಯುದ್ಧವನ್ನ ನನ್ನ ಏಜ್ ಅಲ್ಲಿ ಕೆಲವರು ಯುದ್ಧದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಕೆಲವರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದು ಭೌತಿಕವಾದ ಯುದ್ಧವಾಯಿತು. ಆದರೆ ಇವಾಗ ನಡೆಯುತ್ತಿರೋ ಯುದ್ಧ ಆತ್ಮಿಕ ಯುದ್ಧವಾಗಿದೆ. ಕಣ್ಣಿಗೆ ಕಾಣದಂತಹ ಆತ್ಮಿಕ ಯುದ್ಧವಾಗಿದೆ. ದೇವರು ಯೇಸು ಕ್ರಿಸ್ತನು, ಶಿಷ್ಯರು, ಪ್ರವಾದಿಗಳು ಇದನ್ನ ದಾಖಲಿಸಿದ್ರು. ಸತ್ಯವೇದದಲ್ಲಿ ಕಡೆ ದಿನಗಳಲ್ಲಿ ಅಂತ ಪದ ಇದೆ. ಸೊ ಪ್ರಕಟಣೆ ಪುಸ್ತಕ ಇದೆ. ಪ್ರಕಟಣೆ ಪುಸ್ತಕದಲ್ಲಿ ಬರೀ 13 ಪುಟಗಳು ಮಾತ್ರ ಇದೆ. ಅದು 2000 ವರ್ಷಗಳ ಹಿಂದೆ ದಾಖಲಿಸಲ್ಪಟ್ಟಿತ್ತು. ಈ ಭೂಮಿಲಿ ಇರ್ತಕ್ಕಂಥ ಎಲ್ಲಾ ಕ್ರೈಸ್ತರು ಸರಿ, ಒಂದು ವ್ಯಕ್ತಿ ಮಾತ್ರ ಈ ಪುಸ್ತಕವನ್ನ ಕರಗತ ಮಾಡಿಕೊಳ್ಳುತ್ತಾನೆ. ನಾನು ಇವತ್ತು ಸಭಾಪಾಲಕರ ಬಳಿ ಮಾತಾಡ್ತಿದ್ದೀನಿ. ಇಲ್ಲಿರ್ತಕ್ಕಂಥ ಸಭಾಪಾಲಕರು ಇದನ್ನ ಗುರುತಿಸಬೇಕು.
ಈ ಪ್ರಕಟಣೆ ಪುಸ್ತಕ ಇದು ಪ್ರಕಟಣೆ ಪುಸ್ತಕ ಅಥವಾ ಬಹಿರಂಗಪಡಿಸಲ್ಪಡುವ ವಾಕ್ಯ. ಅದು ಬಹಿರಂಗವಾಗಬೇಕಾಗಿರುವಂತ ವಾಕ್ಯ. ಯೋಹಾನನು ಇದು ಕಂಡು ಕೇಳಿದನ್ನ ಬರೆದಿದ್ದಾನೆ, ಅದಕ್ಕಾಗಿ ಇದನ್ನ ಪ್ರಕಟಣೆ ಅಂತ ಕರೆಯಲಾಗಿದೆ. ಪತ್ಮೋಸ್ ದ್ವೀಪದಲ್ಲಿ ಈ ಪ್ರಕಟಣೆ ಪುಸ್ತಕವನ್ನು ಯೋಹಾನನು ಬರೆದನು. ನಾನು ಅಲ್ಲಿ ಹೋಗಿದ್ದೆ. ಆ ಒಂದು ಶಿಷ್ಯರ ಒಂದು ಹುತಾತ್ಮರಾದ ಸ್ಥಳಗಳಿಗೆ ನಾನು ಭೇಟಿ ಮಾಡಿದೆ. ಅವರು ನಡೆದಂತಹ ಹಾದಿಗಳಲ್ಲಿ ಒಂದು ನಾನು ಅಲ್ಲಿ ಹೋಗಿ ಭೇಟಿ ಅಲ್ಲ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅವ್ರು ಮಾಡಿದ್ದು ಅದು ಸುಲಭಕರವಾದ ವಿಷಯ ಅಲ್ಲ. ಸಮಾಧಾನಕ್ಕಾಗಿ, ದೇವರ ವಾಕ್ಯಕ್ಕಾಗಿ 30 ಸಲ ನಾನು ಈ ಇಡೀ ದೇಶವನ್ನ, ಇಡೀ ಲೋಕವನ್ನ ಸುತ್ತಾಡಿದ್ದೀನಿ. ದೇವರು ಕೊಟ್ಟಂತ ಈ ಕೆಲಸವನ್ನ ಮುಗಿಸ್ಬೇಕು. ಅನೇಕ ಜನರು ಪ್ರಕಟಣೆ ಪುಸ್ತಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ 2000 ವರ್ಷಗಳ ಹಿಂದೆ ಬರೆದ್ರು, ಆದ್ರೆ ಯಾರು ಕೂಡ ಇದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಇದರಲ್ಲಿ ರಹಸ್ಯ ಇದೆ. ಈ ಪ್ರಕಟಣೆ ಪುಸ್ತಕದಲ್ಲಿ ಪರಲೋಕದ ರಹಸ್ಯ ಇದೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲಿ ದೇವರು ಈ ಪುಸ್ತಕವನ್ನು ಹಿಡಿದಿದ್ದಾರೆ. ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಇದನ್ನ ನೋಡುವುದಕ್ಕೂ ಇದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಹಾಗೆ ಬರೆಯಲ್ಪಟ್ಟಿದೆ. ಆದಾಗ್ಯೂ ಈ ಪುಸ್ತಕ ತೆರೆಯಲ್ಪಡುವಾಗ ಮಾತ್ರ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಸೊ ಇದನ್ನ ಈ ಪುಸ್ತಕ ನೆರವೇರಿ ಅದರ ವಾಸ್ತವ ಕಾಣಿಸಿಕೊಳ್ಳುವಾಗ ನಾವು ಇದನ್ನ ಅರ್ಥ ಮಾಡಿಕೊಳ್ಳುವರಾಗಿದ್ದೇವೆ. ವಾಸ್ತವ ಕಾಣಿಸಿಕೊಳ್ಳಿನಾದ್ರೆ ಇದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವೂ ಸ್ಪಷ್ಟವಾಗಿರ್ಬೇಕು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ಇಂತಹ ವಾಕ್ಯ ನಾನು ಕೊಡ್ತಾ ಇದ್ದೀನಿ. ನಾನು ಈ ಪ್ರಕಟಣೆ ಪುಸ್ತಕದ ವಾಸ್ತವವನ್ನು ಸಾಕ್ಷಿ ಕೊಡಲು ಬಂದಿದ್ದೇನೆ. ನಾನು ಪ್ರವಾದನೆ ಕುರಿತು ಮಾತಾಡಕ್ ಬಂದಿಲ್ಲ. ಪ್ರವಾದನೆ ವಾಸ್ತವನ ಮಾತಾಡಲು ಬಂದಿದ್ದೇನೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನೋಡ್ತೀವಿ ನಾವು ಶಿಷ್ಯರು ಅವರ ಒಂದು ಜೀವನವನ್ನೇ ಅವರು ಮುಡಿಪಾಗಿಟ್ಟಿದ್ರು. ಇಂದು ತೆರೆಯಲ್ಪಟ್ಟ ವಾಕ್ಯ ನಮ್ಮನ್ನ ಎಚ್ಚರಿಸಬೇಕು. ನಾವು ಹಿಂದಿನ ಕಾಲದಲ್ಲಿ ಬದುಕುತ್ತಿದ್ದ ರೀತಿ ಅಲ್ಲ ಇದು. ನಾವು ನಿಜವಾಗಿ ರಕ್ಷಣೆ ನಂಬುವರಾಗಿರ್ಬೇಕು. ದೇವರು ಯೇಸು ಕ್ರಿಸ್ತನ ದೇವರು ಬರುವಾಗ ಎಲ್ಲಿಗೆ ಬರುತ್ತಾರೆ ಅಂತ ತಿಳಿದಿರ್ಬೇಕು ನಾವು. ಈ ಪ್ರಕಟಣೆ ಪುಸ್ತಕವು ಪ್ರಕಟಣೆ ಪುಸ್ತಕ 22 ಅಲ್ಲಿ ಏನಂತ ದಾಖಲಿಸಲ್ಪಟ್ಟಿದೆ? ಯಾರಾದರೂ ಈ ಪುಸ್ತಕಕ್ಕೆ ಸೇರಿಸಿದರೆ, ಕಳೆದರೆ ಅವರು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ, ಶಪಿಸಲ್ಪಡ್ತಾರೆ. ಇದರ ಬಗ್ಗೆ ಆಲೋಚನೆ ಮಾಡಿ. ಬರೆಯಲ್ಪಟ್ಟ ಕಾರ್ಯಗಳು 2000 ವರ್ಷಗಳಿಂದ ಬರೆಯಲ್ಪಟ್ಟಿತು.
ಎರಡು 2000 ವರ್ಷಗಳಿಂದ ಒಂದು ವ್ಯಕ್ತಿಯನ್ನು ಸಹ ಇದನ್ನ ಕರಗತ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾನು ಕರಗತ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಆತನು ಸುಳ್ಳುಗಾರನು. ಸೊ ಆತನ ಕರಗತ ಮಾಡಿಕೊಂಡಿದ್ರೆ ಅದು ನೆರವೇರಿರ್ಬೇಕು. ಇದು ಪ್ರವಾದನೆಯಾಗಿದೆ. ಇದು ಭವಿಷ್ಯದಲ್ಲಿ ಏನ್ ಆಗ್ಬೇಕು ಎಂಬುದು ಬರೆಯಲ್ಪಟ್ಟಿದೆ. ನೆರವೇರಿದ್ರೆ ಅದರ ವಾಸ್ತವ ಇಲ್ಲಿರ್ಬೇಕು. ಸೊ ವಾಸ್ತವವನ್ನ ಸಾಕ್ಷಿ ಕೊಡಲು ನಾನು ಬಂದಿದ್ದೇನೆ. ಈ ಸಭಾಪಾಲಕರಾಗಿರ್ಲಿ, ಏನೇ ಆಗಿರ್ಲಿ, ನಾವು ಈ ಪ್ರವಾದನೆಯನ್ನು ನೆರವೇರಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಸ್ತವ ಇಲ್ಲ ಅಂದ್ರೆ ಯಾವುದು ಪಾಯಿಂಟ್ ಇಲ್ಲ, ಅದ್ರಲ್ಲಿ ಯಾವ ಒಳ್ಳೇದು ಇಲ್ಲ. ಅದು ನೆರವೇರ್ಲಿಲ್ಲ ಅಂದ್ರೆ ಅದರಿಂದ ಏನು ಒಳ್ಳೇದಲ್ಲ. ನಾವು ಯಾವುದು ಗೊತ್ತು ಡೆಸ್ಟಿನೇಷನ್ ಯಾವಾಗ ರೀಚ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೆರವೇರಿದ ಮಾತ್ರ. ಇಲ್ಲಿರ್ತಕ್ಕಂಥ ವ್ಯಕ್ತಿ ಅದರ ವಾಸ್ತವದ ಕುರಿತು ಮಾತನಾಡಲು ಬಂದಿದ್ದೇನೆ. ನೀವು ಎಂದಿಗೂ ಕೇಳದ ವಿಷಯವನ್ನ ನಾನು ಮಾತಾಡ್ತಿದ್ದೇನೆ. ಇಂಗ್ಲಿಷ್ ಮಾತಾಡಿದ್ರೆ, ಜರ್ಮನ್ ಮಾತಾಡಿದ್ರೆ ಕಠಿಣವಾಗಿ ಅರ್ಥ ಮಾಡಿಕೊಳ್ಳೋದಲ್ವಾ. ಪ್ರಕಟಣೆ ಪುಸ್ತಕ ಆಗಿರ್ಲಿ, ಓಲ್ಡ್ ಟೆಸ್ಟಿಮೆಂಟ್ ಆಗಿರ್ಲಿ, ಅನೇಕ ವಿಷಯಗಳು ಸಾಮ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಇದರ ಬಗ್ಗೆ ಆಲೋಚನೆ ಮಾಡೋಣ. 7 ತಲೆ 10 ಕಮಲ ಮೃಗ, ಕೆಂಪು ಗಡಸರ್ಪ, ಯಾವತ್ತಾದ್ರೂ ನೋಡಿದ್ದೀರಾ? ಈ ಕೆಂಪು ಗಡಸರ್ಪ ನೋಡಿದ್ದೀರಾ? ಇದರ ವಾಸ್ತವನ ನೋಡಬೇಕು. ಇದು ಸಾಮ್ಯವಾಗಿ ಬರೆಯಲ್ಪಟ್ಟಿದೆ ಅಲ್ವಾ. ಈ ಸಾಮ್ಯದ ಅರ್ಥವೇನು, ವಾಸ್ತವ ಏನು? ಇದು ನೆರವೇರುವಾಗ ಇದು ಸಾಮ್ಯವಾಗಿ ಉಳಿಯೋದಿಲ್ಲ, ಅದು ವಾಸ್ತವವಾಗಿ ಕಂಡು ಬರುತ್ತೆ. ನಮ್ಮ ನಂಬಿಕೆಯು ವಾಸ್ತವದ ಯುಗದಲ್ಲಿ ಪ್ರವಾದನೆ ಯುಗಕ್ಕಿಂತ ಅದು ವಿಭಿನ್ನವಾಗಿರ್ಬೇಕು. ನಾವು ಮೂರ್ಖರಾಗಿ ಬದುಕಬಾರದಲ್ವಾ. ಹಾಗಾಗಿ ನಾನು ಬದುಕುವಂತ ಯುಗ ಅದು ಏನಂತ ಅರ್ಥ ಮಾಡಿಕೊಳ್ಬೇಕು. ನಾನು ಸತ್ಯವೇದ ಪ್ರಕಾರ ಇದೀನ ಅಂತ ನಾವು ಯೋಚನೆ ಮಾಡ್ಬೇಕು. ಈ ಸತ್ಯವೇದ ಪ್ರಕಾರ ನಾನು ರಚಿಸಲ್ಪಟ್ಟಿದ್ದೇನಾ? ಈ ಸತ್ಯದ ಪ್ರಕಾರ ನಾನು ಮತ್ತೆ ಹುಟ್ಟಿದ್ದೀನಾ? ಇದನ್ನ ನಾವು ಆಲೋಚನೆ ಮಾಡ್ಬೇಕು. ಸಭಾಪಾಲಕರುಗಳೇ, ನೀವು ಸತ್ಯವೇದವನ್ನು ಅಧ್ಯಯನ ಮಾಡಿದಿರ, ಇದರ ಬಗ್ಗೆ ಆಲೋಚನೆ ಮಾಡಿರ್ತೀರ ನೀವು. ಆದಾಗ್ಯೂ ಈ ಪ್ರವಾದನೆಗಳು ನೆರವೇರುತ್ತೆ. ಹಳೆ ಒಡಂಬಡಿಕೆ ಪ್ರವಾದನೆಗಳು ಯೇಸು ಕ್ರಿಸ್ತನ ಮೊದಲನೇ ಬರುಣದಲ್ಲಿ ನೆರವೇರಿದಂತೆ ಆ ಯುಗವು ಅವರು ಯೇಸು ಕ್ರಿಸ್ತನ ವಾಕ್ಯವನ್ನ ನಂಬಲಿಲ್ಲ. ಅವರು ಆತನ ನೆರವೇರಿಸಿದ ಕಾರ್ಯಗಳನ್ನ ನಂಬಲಿಲ್ಲ. ಇಂದು ಸಹ ಪ್ರಕಟಣೆ ಪುಸ್ತಕ ಎಲ್ಲವೂ ಸಹ ಮುಕ್ತಾಯವಾಗುವ ಸಮಯ ಇದೆ. ಪ್ರಕಟಣೆ ಪುಸ್ತಕ 21:6 ಹೇಳುತ್ತೆ, ಜನರಿಗೆ ನಿತ್ಯ ಜೀವ ಇದೆ ಅಂತ ಜನ ಹೇಳಿ ಅವರ ನಂಬಿಕೆ ಜೀವ ನಡೆಸ್ತಾರೆ. ಎಲ್ಲದಕ್ಕೂ ಉತ್ತರ ಸತ್ಯವೇದದಲ್ಲಿದೆ. ಯಾವಾಗ ಇದು ನೆರವೇರುತ್ತೆ? ಯಾವುದೋ ಒಂದು ಸಮಯದಲ್ಲಿ ನಿತ್ಯ ಜೀವ ಸಿಗೋದಿಲ್ಲ. ನಾವು ತುಂಬಾ ಸ್ಮಾರ್ಟ್ ಆಗಿರ್ಬೇಕು. ಪ್ರಕಟಣೆ ಪುಸ್ತಕ 1 ಏನಂತ ಹೇಳುತ್ತೆ? ಇದು ಯೇಸು ಕ್ರಿಸ್ತನ ಪ್ರಕಟಣೆಯು ಅಂತ ಹೇಳುತ್ತೆ. ಇದು ಯೇಸು ಕ್ರಿಸ್ತನ ಪ್ರಕಟಣೆಯು. ಅದು ನೆರವೇರುವಾಗ ಅದು ಹೇಗೆ ಸಾಕ್ಷೀಕರಿಸಲ್ಪಡುತ್ತೆ? ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಲ್ವಾ. ಈ ಪ್ರಕಟಣೆ ಪುಸ್ತಕದ ಕುರಿತು 1ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ತನಕ ಈ ಪ್ರವಾದ ನೆರವೇರಿಕೆನೊಬ್ರು ಕಂಡಿರಬೇಕು.
ಯೋಹಾನನೆಂಬ ನಾನು ಈ ವಿಷಯಗಳನ್ನ ಕಂಡು ಕೇಳಿದ್ದೇನೆ. ನಾನ್ ಅವರು ಬೆಟ್ಟಗಳಿಗೆ, ಸಭೆಗಳಿಗೆ ಹೋಗಿ ಸಾಕ್ಷಿ ಕೊಡ್ತಾರೆ. ಸೊ ಅನೇಕ ಜನರ ಬಗ್ಗೆ ಹೇಳ್ತಿಲ್ಲ, ಒಂದು ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ನಾವು ಸುಳ್ಳುಗಳನ್ನ ಹೇಳಬಾರ್ದು. ಕಂಡು ಕೇಳಿದನ್ನ ಮಾತ್ರ ಸಾಕ್ಷಿ ಕೊಡ್ಬೇಕು, ಯಾವ್ದು ಸೇರಿಸಬಾರ್ದು, ಕಳಿಬಾರ್ದು. ಯಾರಾದ್ರೂ ಸೇರಿಸಿದ್ರೆ ಕಳೆದ್ರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ನಾವು ಸೇರಿಸಬಾರ್ದು, ಕಳಿಬಾರ್ದು. ಬರೆಯಲ್ಪಟ್ಟ ಪ್ರಕಾರ, ಅದು ಮುದ್ರೆ ಹೊತ್ತಿದ ಪ್ರಕಾರ ಅದನ್ನ ಸಾಕ್ಷೀಕರಿಸಬೇಕು. ಅನೇಕ ಸಭಾಪಾಲಕರನ್ನ ಒಟ್ಟುಗೂಡಿಸಿದ್ದೀನಿ ನಾನು. ಒಟ್ಟು ಆ ಸಭಾಪಾಲಕರ ಬಳಿ ಕೇಳಿದ್ದೇನೆ, ಯಾವ ಕುಲಕ್ಕೆ ಸೇರಿದವರು ನೀವು ಅಂತ ಕೇಳಿದ್ದೇನೆ. ಅವ್ರು ಏನು ಉತ್ತರ ಕೊಡಕ್ಕಾಗ್ಲಿಲ್ಲ. ಅವ್ರು ಯಾವ ಕುಲಕ್ಕೂ ಸೇರಿಲ್ಲ. ಅವರು ಪ್ರಕಟಣೆ ಪುಸ್ತಕ ನೆರವೇರಿದ್ರೆ ಮಾತ್ರ ರಕ್ಷಣೆ ಸಿಗುತ್ತೆ. ಪ್ರಕಟಣೆ ಪುಸ್ತಕ ಆಟೋಮೆಟಿಕ್ ನೆರವೇರುವುದಿಲ್ಲ. ಪ್ರಕಟಣೆ ಪುಸ್ತಕ ಆರನೇ ಅಧ್ಯಾಯ ನೆರವೇರಿದ ಮೇಲೆ 7ನೇ ಅಧ್ಯಾಯದಲ್ಲಿ ಮುದ್ರಿಸಲ್ಪಡುವ ಸಮಯ ಇದೆ. ಮುದ್ರಿಸಲ್ಪಡುವವರು ಕಾಣಿಸ್ಕೊಳ್ತಾರೆ, 12 ಕುಲಗಳು ಕಾಣಿಸ್ಕೊಳ್ಳುತ್ತೆ. ಕಾಲಕ್ರಮೇಣ ಸೊ ಮುದ್ರಿಸಲ್ಪಟ್ಟು ಪರಲೋಕಕ್ಕೆ ಹೋಗ್ತಾರೆ, ದೇವರ ಭೂಮಿಗಳದ್ದು ಬರುತ್ತೆ. ಇದೇ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ಹೇಳುತ್ತೆ. ಸತ್ಯವನ್ನ ಮಾತಾಡಬೇಕು, ಸುಳ್ಳು ಮಾತಾಡಬಾರ್ದು. ನಾವು ಸತ್ಯವೇದ ಸಂಪೂರ್ಣವಾಗಿದೆ, ನಾವು ಅದನ್ನ ಅವಾಯ್ಡ್ ಮಾಡಕ್ಕಾಗಲ್ಲ. ನೀವ್ ಏನಾದ್ರೂ ಹೇಳಿದ್ರೆ ಅದಕ್ಕೆ ಪುರಾವೆ ಇರಬೇಕು, ಎವಿಡೆನ್ಸ್ ಇರಬೇಕು. ಇಂದು ಈ ವ್ಯಕ್ತಿ ಈ ವಾಕ್ಯವನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಅಹಂಕಾರಿಯಾಗಿದ್ದೇನೆ ಅಂತ ನೀವು ಅನ್ಕೊಳ್ಬಹುದು. ಪ್ರಕಟಣೆ ಪುಸ್ತಕ ನೆರವೇರುತ್ತೆ. ಪ್ರಕಟಣೆ ಪುಸ್ತಕ ನೆರವೇರುವಾಗ 12 ಕುಲಗಳು ಸ್ಥಾಪಿಸಲ್ಪಡುತ್ತೆ. 12 ಕುಲಕ್ಕೆ ಸೇರಿದವರು ಮಾತ್ರ ದೇವರ ರಾಜ್ಯ, ಪರಲೋಕ ರಾಜ್ಯ, ದೇವ ಜನರಾಗ್ತಾರೆ. ಆಮೇಲೆ ಜನ ಏನ್ ಬೇಕಾದ್ರೂ ಹೇಳ್ಬೋದು. ಇದನ್ನ ಹಿಂಬಾಲಿಸಿಲ್ಲ ಅಂದ್ರೆ ಅವರು ದೇವರಿಗೆ ವಿಧೇಯರಾಗಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಹೇಳಿದ್ದಾರೆ, 12 ಕುಲಗಳೇ ನ್ಯಾಯ ತೀರಿಸುವ ಅಧಿಕಾರ ಹೊಂದಿದವರು. ಹಾಗೆಯೇ ಪ್ರಕಟಣೆ ಪುಸ್ತಕ 12 ಕುಲಗಳು ಸತ್ಯವೇದದಲ್ಲಿ ವಾಗ್ದಾನ ಮಾಡುವಾಗ ಇದಕ್ಕೆ ನಾವು ಸಂಬಂಧಪಟ್ಟವರಾಗಿರ್ಬೇಕು. ಇಲ್ಲೇ ಪ್ರಕಟಣೆ ಪುಸ್ತಕದ ವಾಸ್ತವ ಸಾಕ್ಷೀಕರಿಸಲಾಗುತ್ತೆ. ಇದು ಪ್ರವಾದನೆಯಾಗಿ ಉಳಿದಿದ್ರೆ ಈ ಪುಸ್ತಕದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಇದು ಸಮ್ ಪಾಯಿಂಟ್ ಅಲ್ಲಿ ನೆರವೇರ್ಬೇಕು. ಈ ಪ್ರವಾದನೆಗಳ ಪ್ರೂಫ್ ಇದು ನೆರವೇರಿದೆ ಅನ್ನೋದಕ್ಕೆ ಏನ್ ಪ್ರೂಫ್? ಈಗ ಹೇಳ್ಬೋದು ನೀವು, ಈಗ ಕೇಳ್ಬೋದು ನೀವು. ನಿಜವಾದ ವಿಶ್ವಾಸಿ ಹೀಗೆ ಕೇಳಬೇಕು, ಇದನ್ನ ಪರಿಶೋಧನೆ ಮಾಡಬೇಕು. ದೇವರ ವಾಕ್ಯಕ್ಕಿಂತ ಪರ್ಫೆಕ್ಟ್ ಆಗಿರೋದು ಯಾವುದೂ ಇಲ್ಲ. ಈ ವಾಕ್ಯ ಏನಂತ ಹೇಳ್ತಿದೆ, ಇದರ ವಾಸ್ತವ ಇರಬೇಕು ಅಂತ ಹೇಳ್ತಾ ಇದೆ. ಪ್ರಕಟಣೆ ಪುಸ್ತಕದಲ್ಲಿ 7 ತಲೆ 10 ಕೊಂಬಳ ಘಟಸರ್ಪ ಇದೆ. ಪ್ರಕಟಣೆ ಪುಸ್ತಕ 6 ನಂತರ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ 12 ಕುಲಗಳು ಸೃಷ್ಟಿಸಲ್ಪಡುತ್ತೆ. ಹೇಗೆ? ಮುದ್ರಿಸಲ್ಪಡುವುದರ ಮೂಲಕ. ಈ 12 ಕುಲಗಳು ಎಲ್ಲಿದ್ರು, ಎಲ್ಲಿದ್ದಾರೆ ಈ 12 ಕುಲಗಳು? ಹೊಸ ಒಡಂಬಡಿಕೆ ಗೊತ್ತಿದೆ ಅಂತ ಹೇಳಿದ್ರೆ ಇದರ ಕುರಿತು ಸಾಕ್ಷಿ ಕೊಡ್ಬೇಕು ನೀವು.
ಹನ್ನೆರಡು ಹನ್ನೆರಡು ಕುಲಗಳು ಕಾಣಿಸ್ಕೊಂಡಿದೆ. ಆದ್ರೆ ಇದನ್ನ ನಂಬಲಿಲ್ಲ ಅಂದ್ರೆ ಹನ್ನೆರಡು ಕುಲಕ್ಕೆ ಸೇರದೆ ನೀವು ಇದ್ರೆ ಸುಳ್ಳುಗಾರಾಗಿರ್ತೀರಾ. ನಿಮ್ಗೆ ಯಾವಾಗ ನಿತ್ಯ ಜೀವ ಸಿಗುತ್ತೆ? ನಿಮ್ಮ ಜೀವನಕ್ಕಾಗಿ ಪಾಸ್ಟರ್ ಆಗಿದ್ದೀರಾ ನೀವು. ಪ್ರಕಟಣೆ ಪುಸ್ತಕ 1:22 ಈ ವಿಷಯ ಇದರ ವಾಸ್ತವಗಳ ಕಾಣಿಸಿಕೊಂಡಿದೆ ಎಂಬುದನ್ನ ಸಾಕ್ಷಿ ನೀಡುವುದಕ್ಕಾಗಿ ಇಲ್ಲಿದ್ದೇನೆ ನಾನು. ಇದನ್ನ ನಂಬ್ತೀರಾ? ಇದು ಪ್ರವಾದನೆ ಪುಸ್ತಕ, ಇದು ನೆರವೇರಬೇಕಾಗಿರೋ ಕಾರ್ಯಗಳನ್ನ ಹೇಳಿದೆ. ಈ ಪ್ರಕಟಣೆ ಪುಸ್ತಕದ ಪ್ರವಾದನೆಗಳ ಕುರಿತು ಮಾತಾಡಕ್ಕೆ ಇಲ್ಲಿಲ್ಲ ನಾನು, ಇದರ ನೆರವೇರಿಕೆ ಕುರಿತು ಮಾತನಾಡಲು ಬಂದಿದ್ದೇನೆ ನಾನು. ಇದರ ವಾಸ್ತವಗಳು ಕಾಣಿಸ್ಕೊಂಡ್ರೆ ಅವ್ರು ಯಾರು, ಅವು ಯಾವುವು? ಈ ಪ್ರಶ್ನೆಗಳು ನೀವು ಕೇಳಬೇಕು. ವಾಸ್ತವ ಏನು ಅಂತ ಕೇಳಬೇಕು ನೀವು. ಮೂರ್ಖರು ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ನೀವು ಸ್ಮಾರ್ಟ್ ಆಗಿರ್ಬೇಕು. ಈ ಭೂಮಿಯಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಬಂದಿದ್ರು. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಎಲ್ಲಾ 2000 ವರ್ಷಗಳಲ್ಲಿ ಹೊಸ ವಿಷಯ ಮಾಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬಂದು 2000 ವರ್ಷಗಳಾಯ್ತು. 2000 ವರ್ಷಗಳಾಯ್ತು ಸುಮಾರು. ಆದಾಗ್ಯೂ 2000 ಆಗಿರ್ಲಿ, 1000 ವರ್ಷ ಆಗಿರ್ಲಿ, ಯೇಸು ಕ್ರಿಸ್ತನು ಪ್ರವಾದನೆ ಕೊಟ್ಟಿದ್ದಾರೆ. ಅದು ನೆರವೇರುವಾಗ ಅದನ್ನು ಖಚಿತಪಡಿಸಿಕೊಳ್ಬೇಕು. ನಾನು ಈ ಬೈಬಲ್ ಪ್ರಕಾರ ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ಪ್ರಕಟಣೆ ಪುಸ್ತಕದ ಪ್ರಕಾರ ರಚಿಸಲ್ಪಟ್ಟಿದ್ದೇನಾ, ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದನ್ನ ನಾವು ಕಂಡುಕೊಳ್ಬೇಕು. ಚಿಕ್ಕ ಅವಧಿಯಲ್ಲಿ ಪ್ರಕಟಣೆ ಪುಸ್ತಕ ಎಲ್ಲಾ ವಿಷಯಗಳನ್ನು ಹೇಳೋದಕ್ಕಾಗಲ್ಲ, ನನಗೆ ಸಮಯ ಕಡಿಮೆ ಇದೆ. ಎಲ್ಲಾ ಯುಗದಲ್ಲಿ ಕಾಣಿಸಿಕೊಳ್ಳುವಂತ ವಿಷಯಗಳಿವೆ. ನಿಮ್ಮ ನಂಬಿಕೆ ಜೀವನ ನಡೆಸ್ತಾ ಇದ್ದ ಓದಿರ್ತೀರಾ ನೀವು. ನಾವು ಯಾವ್ದ್ರ ಬಗ್ಗೆ ಕ್ಯೂರಿಯಸ್ ಆಗಿರ್ಬೇಕಂದ್ರೆ ಪ್ರಕಟಣೆ ಪುಸ್ತಕದ ಘಟನೆಗಳ ಬಗ್ಗೆ, ಅದರ ವಾಸ್ತವಗಳು, ಪ್ರಕಟಣೆಯಲ್ಲಿ ಅದರ ವಾಸ್ತವಗಳು, ಅವರು ಎಲ್ಲಿದ್ದಾರೆ. ಹೆಚ್ಚುವರಿಯಾಗಿ ಸತ್ಯವೇದ ಪ್ರಕಾರ ಈ ವಾಕ್ಯದ ಪ್ರಕಾರ ನಾನು ಯಾರು? ಪ್ರಕಟಣೆಯಲ್ಲಿ ಹೊಸ ಯುಗ ರಚಿಸಲ್ಪಡ್ತಾ ಇದೆ. ನಾನು ಈ ಸತ್ಯದ ಪ್ರಕಾರ ರಚಿಸಲ್ಪಟ್ಟಿದ್ದೇನಾ? ಅದೇ ಇದು. ಎರಡು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಬಿಟ್ಟು ಹೋದ್ರು. ತುಂಬಾ ದಿನಗಳಾಗಿದೆ ಅಲ್ವಾ? ಯೇಸು ಕ್ರಿಸ್ತನ ಭೂಮಿ ಬರುವಾಗ ಏನನ್ನ ತರ್ತಾರೆ? ಪ್ರಕಟಣೆ ಪುಸ್ತಕ 1ರಲ್ಲಿ, ಪ್ರಕಟಣೆ ಪುಸ್ತಕ 2-3, ಯೇಸು ಕ್ರಿಸ್ತನು 7 ನಕ್ಷತ್ರಗಳೊಂದಿಗೆ ಬಂದನು. ಆತನ ಒಂದು ಗೋಚರ ನೋಡಿದ್ರೆ ಅದು ಭಯಾನಕವಾಗಿದೆ. ಆತನು ಶರೀರವಾಗಿ ಹುಟ್ಟಿದ್ರು. ಆದರೆ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ ನೋಡ್ರಿ, ಯೇಸು ಕ್ರಿಸ್ತನ ಆ ಗೋಚರ ಅದು ತುಂಬಾ ಭಯಾನಕವಾಗಿದೆ.
7 ನಕ್ಷತ್ರಗಳೊಂದಿಗೆ ಬರ್ತಿದ್ದಾರೆ. ಆತನು ಏನ್ ಮಾಡ್ತಾರೆ, ಯಾವಾಗ ಏನ್ ಮಾಡ್ತಾರೆ? 7 ನಕ್ಷತ್ರಗಳು 7 ಸಭಾಪಾಲಕರಾಗಿ ನೇಮಿಸ್ತಾರೆ. 7 ನಕ್ಷತ್ರಗಳನ್ನು ಸ್ಥಾಪಿಸಿ ಆ ಸ್ಥಳದಲ್ಲಿ ನಿಕೋಲಾಯಿತರು, ಸೈತಾನ ಸಭಾಪಾಲಕರು ಪ್ರವೇಶ ಮಾಡ್ತಾರೆ. ಆ 7 ಸಭಾಪಾಲಕರನ್ನ ವಂಚಿಸ್ತಾರೆ. ಯೇಸು ಕ್ರಿಸ್ತನ ಸಂದೇಶವಾಹಕರು ಆದ್ರೆ ಅವರಿಗೆ ಈ ತರ ಆಗಿದೆ. ಅವರಿಗೆ 7 ಸಭಾಪಾಲಕರನ್ನು ಹೊರತುಪಡಿಸಿ ಮತ್ತೊಂದು ಸಭಾಪಾಲಕರನ್ನ ಆರಿಸ್ತಾರೆ. ಆ ಒಂದು ಸಭಾಪಾಲಕನ ಮೂಲಕ ಪತ್ರಗಳನ್ನು ಕಳುಹಿಸಬೇಕು ಅಂತ ಆತನಿಗೆ ಆದೇಶ ನೀಡ್ತಾರೆ. ಈ ವ್ಯಕ್ತಿಯು ಯೇಸು ಕ್ರಿಸ್ತನಿಂದ ಆದೇಶವನ್ನು ಸ್ವೀಕರಿಸ್ತಾರೆ. ಈ 7 ಸಭಾಪಾಲಕರು ಯಾರು ಅಂತ ನಾವು ತಿಳ್ಕೋಬೇಕು. ಇವರು ಯೇಸು ಕ್ರಿಸ್ತನಿಂದ ಸ್ಥಾಪಿಸಲ್ಪಟ್ಟಿದ್ದಾರೆ. ಯಾಕೆ ಯೇಸು ಕ್ರಿಸ್ತನ ಪ್ರಕಾರ ಅವರು ನಡೆಯಲಿಲ್ಲ? ಯಾಕೆ ಅವರು ಪಾಪ ಮಾಡಿದ್ರು? ಇವ್ರನ್ನ ವಂಚಿಸಿದ ಸೈತಾನ ಯಾರು ಅಂತ ನಾವು ತಿಳ್ಕೋಬೇಕು. ನಾವ್ ಎಲ್ಲದಕ್ಕೂ ಆಮೇಲೆ ಅಂತ ಹೇಳ್ಬಾರ್ದು. ನಾವು ಇದು ಯಾರು ತಿಳ್ಕೋಬೇಕು. ನಾವು ಯೇಸು ಕ್ರಿಸ್ತನ ಒಂದು ವ್ಯಕ್ತಿನ ಆರಿಸಿ 7 ಸಭಾಪಾಲಕರಿಗೆ ಪಶ್ಚಾತ್ತಾಪ ಪಡ್ರಿ, ತಿರುಗಿಕೊಳ್ರಿ ಅಂತ ಪತ್ರಗಳನ್ನ ಕಳಿಸಲಾಗತ್ತೆ. ಯೇಸು ಕ್ರಿಸ್ತನ ಆ ವ್ಯಕ್ತಿಗೆ ತಿಳಿಸಿದಂತೆ ಆ ಪತ್ರಗಳನ್ನ ಅವ್ರು ಕಳಿಸ್ಬೇಕು. ಪತ್ರ ಕಳುಹಿಸಿದ ಮೇಲೆ ಯೇಸು ಕ್ರಿಸ್ತನ ಪರಲೋಕಕ್ಕೆ ಹೋಗಿ ಪತ್ರಗಳನ್ನ ಕಳಿಸಿದ ವ್ಯಕ್ತಿಗಳನ್ನ ಮೇಲಕ್ಕೆ ಏರಿ ಬಾ ಅಂತ ಕರೀತಾರೆ. ಆಕಾಶಕ್ಕೆ ಶರೀರದಲ್ಲಿ ಹೋದ್ರು. ಪ್ರಕಟಣೆ ಪುಸ್ತಕ 4ರಲ್ಲಿ ಪರಲೋಕ ನೋಡ್ತಾರೆ, ಸಿಂಹಾಸನ ನೋಡ್ತಾರೆ. ಸಿಂಹಾಸನದಲ್ಲಿ ಹೇಳುವಂತ ವಾಕ್ಯಗಳನ್ನು ನೋಡ್ತಾರೆ, ಕೇಳ್ತಾರೆ. 4 ಜೀವಿಗಳು ನೋಡ್ತಾರೆ. ಈ ಸಿಂಹಾಸನವು ಈ ಭೂಮಿಗಿಳಿದು ಬರುತ್ತೆ, ಅದನ್ನ ಕೇಳ್ತಾರೆ ಅವರು. ಅದನ್ನೇ ಕೇಳ್ತಾರೆ ಅವರು. ಪರಲೋಕಕ್ಕೆ ಏರಿ ಹೋದ್ರು, ಅಲ್ಲಿರ್ತಕ್ಕಂಥ ಸಿಂಹಾಸನ ನೋಡಿದ್ರು ಅವರು. ಯಾಕಂದ್ರೆ ಯೇಸು ಕ್ರಿಸ್ತನ ಮೇಲಕ್ಕೆ ಏರಿ ಬಾ ಅಂತ ಕರೆದಕ್ಕಾಗಿ ಇವರು ಹೋಗ್ತಾರೆ, ಆ ವ್ಯಕ್ತಿ ಹೋಗ್ತಾರೆ. ಅವರು ಕೇಳಿದ್ದಾರೆ ಆ ಸಿಂಹಾಸನ ಭೂಮಿಗಿಳಿದು ಬರುತ್ತಂತ. ಹೇಗೆ ಅವರು ಪರಲೋಕಕ್ಕೆ ಹೋದ್ರು? ಆತ್ಮದಲ್ಲಿ ಹೋದ್ರ, ಶರೀರದಲ್ಲಿ ಹೋದ್ರ? ಈ ಉತ್ತರಗಳು ಸತ್ಯವೇದದಲ್ಲಿದೆ. ಇದನ್ನ ಕಳಿಸ್ಕೊಟ್ಟಿದ್ದೀರಾ ನೀವು ಸಭಾಪಾಲಕರುಗಳೇ. ಪರಲೋಕಕ್ಕೆ ನೀವು ನೋಡಿದೆ, ಪರಲೋಕ ನೋಡಿದೆ, ನೀವು ಪರಲೋಕ ಹೇಗಿರುತ್ತೆ ಹೇಗೆ ಹೇಳಕ್ಕಾಗತ್ತೆ? ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿ. ನಾವು ಕೊಚ್ಚಿಕೊಳ್ಳುವಂತ ನಂಬಿಕೆ ಜೀವ ನಡೆಸಬಾರ್ದು. ನಾವು ಪ್ರಕಟಣೆ ಪುಸ್ತಕ 1 ಆತನು ಕಂಡು ಕೇಳಿದು ಪ್ರಕಟಣೆ, ದೇವರ ಪ್ರಕಟಣೆ, ಯೇಸು ಕ್ರಿಸ್ತನ ಪ್ರಕಟಣೆ. ದೇವರು ದೂತನಿಗೆ ಹೇಳ್ತಾರೆ, ದೂತನು ಯೋಹಾನನಿಗೆ ಹೇಳ್ತಾನೆ, ತಾನು ಕಂಡದನ್ನು ಕೇಳಿದನು. ಯೋಹಾನನು ಕಂಡದನ್ನು ಕೇಳಿದನು. ಸೊ ನೆರವೇರಿದಂತಹ ವಾಸ್ತವಗಳು ಎಲ್ಲಿದೆ? ಇದು ಸ್ಪಷ್ಟವಾಗಿರ್ಬೇಕು ನಮಗೆ. ನೀವು ನಂಬ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು. ಪ್ರಕಟಣೆ ಪುಸ್ತಕ 2:3
ಯೇಸು ಕ್ರಿಸ್ತನು ಸ್ಥಾಪಿಸಿದ 7 ಸಭಾಪಾಲಕರು, ನಿಕೋಲಾಯಿತರು ಸುಳ್ಳು ಸಭಾಪಾಲಕರು, ಏಳು ಸಭಾಪಾಲಕರನ್ನ ವಂಚಿಸಲು ಬಂದರು. ಇದಕ್ಕಾಗಿ ಯೇಸು ಕ್ರಿಸ್ತನ ತಿರುಗಿಕೊಳ್ರಿ, ಪಶ್ಚಾತ್ತಾಪ ಪಡ್ರಿ ಅಂತ ಹೇಳ್ತಾರೆ. ಆದ್ರೆ ಅವರು ಪಶ್ಚಾತ್ತಾಪ ಪಡೋದಿಲ್ಲ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋಗ್ತಾರೆ. ಈ ವ್ಯಕ್ತಿಯು ಆ ಪತ್ರಗಳನ್ನ ಕಳಿಸ್ತಾರೆ 7 ಸಂದೇಶವಾಹಕರಿಗೆ. ಆ ಯೇಸು ಕ್ರಿಸ್ತನು ಆತನನ್ನ ಪರಲೋಕಕ್ಕೆ ಏರಿ ಬಾ ಅಂತ ಕರೀತಾರೆ. ಅವ್ರು ಹೋಗ್ತಾರೆ. ಅವರು ಏರೋಪ್ಲೇನ್ ಹೋದ್ರ, ರೈಲ್ ಹೋದ್ರ, ಅವರು ಅಲ್ಲಿ ದೇವರ ಸಿಂಹಾಸನ ನೋಡಿದ್ರು. ಆ ದೇವರ ಸಿಂಹಾಸನವು ಆತನು ಕೇಳಿದ್ರು ಆ ಸಿಂಹಾಸನ ಭೂಮಿಗಳದ್ದು ಬರುತ್ತೆ ಅಂತ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ದೇವರ ಸಿಂಹಾಸನವು ಅದು ಮುದ್ರಿಸಲ್ಪಟ್ಟ 12 ಕುಲಗಳಿಗೆ ಬರುತ್ತೆ. ಇದು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಇದೆ. ನಾವು ಈ ಪ್ರವಾದನ ವಾಕ್ಯಗಳ ನೆರವೇರಿಕೆ ನಂಬಬೇಕು. ನಾವು ಇದು ಸತ್ಯ ಅಲ್ವಾ? ಸಭಾಪಾಲಕರುಗಳೇ, ನೀವು ಚೆನ್ನಾಗಿ ಮಾಡ್ತಾ ಇದ್ರೆ, ಎಲ್ಲರೂ ರಕ್ಷಣೆ ಪಡ್ಕೋಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಚೆನ್ನಾಗಿ ಕಳಿಸ್ಕೊಡ್ಬೇಕು. ಸತ್ಯವನ್ನ ಬೋಧನೆ ಮಾಡಿಲ್ಲ ಅಂದ್ರೆ ಆ ಜನರೆಲ್ಲರೂ ಸಹ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ನಾವು ಹೇಳುವಂತ ವಿಷಯದಲ್ಲಿ ಸ್ಪಷ್ಟವಾಗಿರ್ಬೇಕು. ಇದು ಹಾಸ್ಯವಲ್ಲ. 2000 ವರ್ಷಗಳಿಂದ ಅಲ್ಲಿ ಒಂದು ವಾಗ್ದಾನ ಇತ್ತು. ಮತ್ತ 24 ಅಧ್ಯಾಯಕ್ಕೆ ಓದಿದ್ರೆ, ಈ ಇದರ ಸಾಕ್ಷಿ ಲೋಕದ ಕಟ್ಟಕಡೆಗೆ ಸಾರಲ್ಪಡಬೇಕು. ಇವಾಗ ವಾಕ್ಯ ನೆರವೇರುವಂತ ಸಮಯ. ಲೋಕದ ಕಟ್ಟಕಡೆಗೆ ಸಾರಲ್ಪಡುವಂತಹ ವಾಕ್ಯ ಅದು ನೆರವೇರ್ತಾ ಇದೆ. ಅದರ ವಾಸ್ತವ ಕಾಣ್ತಾ ಇದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ಅಧ್ಯಾಯದ ಅಂಶಗಳು, ಅದರ ವಾಸ್ತವಗಳು ಇರಬೇಕು. ಯಾರಾದ್ರೂ ಇದರ ವಾಸ್ತವನ್ನ ನೋಡಿದ್ರೆ ಇದರ ಬಗ್ಗೆ ಸಾಕ್ಷಿ ಕೊಡ್ಬೇಕು. ಅವರು ಸಾಕ್ಷಿ ಕೊಟ್ಟಿಲ್ಲ ಅಂದ್ರೆ ಅದು ಕಂಡಿಲ್ಲ ಅಂತ ಅರ್ಥ. ಯೋಹಾನು ಪರಲೋಕಕ್ಕೆ ಏರಿ ಹೋಗಿ ಪರಲೋಕ ನೋಡ್ತಾರೆ. ಪ್ರಕಟಣೆ ಪುಸ್ತಕ 5ರಲ್ಲಿ ದೇವರ ಕೈಯಲ್ಲಿ ಒಂದು ಪುಸ್ತಕ ಇದೆ. ಆ ಸುರುಳಿ 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ. ದೇವರು ಅದನ್ನ ಹಿಡಿದಿದ್ದಾರೆ. ದೇವರು ಯಾರಿಂದಲೂ ನೋಡಲು ಅದನ್ನ ಓದಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ದೇವರು ಅದನ್ನ ಹಿಡಿದಿದ್ರೆ ಹೇಗೆ ಅದು ಬೇರೆಯವ್ರನ್ನ ತಿಳ್ಕೊಳಕ್ ಆಗತ್ತೆ? ವಾಕ್ಯವನ್ನ ಕೆಲವರು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ, ಕೆಲವರು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾರು ಸರಿ ಹೇಳ್ತಿದ್ದಾರೆ? ಸೊ ಒಬ್ರು ಅರ್ಥ ಆಗ್ತಿದೆ ಅಂತ ಹೇಳ್ತಿದ್ರೆ ಆ ಪುಸ್ತಕದ ವಿಷಯನ ಅವ್ರು ನೋಡಿದಾರೆ ಅಂತ ಅರ್ಥ. ಸೊ ನೀವು ಸುಳ್ಳು ಹೇಳಿದ್ರೆ ನಿಮ್ಮ ಸುಳ್ಳು ಎಲ್ಲರೂ ಕಾಣ ಬರುತ್ತೆ. ಈ ಸುಳ್ಳುಗಳ ನಿಲ್ಲಿಸುವಂತ ಸಮಯ ಇದು. ವಾಸ್ತವದ ಯುಗ ಅದು ಬಂದಿದೆ. ಸುಳ್ಳುಗಳು ನಿಲ್ಲಿಸುವಂತ ಸಮಯ ಇದು. ಪ್ರಕಟಣೆ ವಾಕ್ಯವನ್ನ ನಾವು ಕೇಳುವಾಗ ದೇವರು ಆ ಪುಸ್ತಕವನ್ನ ತನ್ನ ಕೈಗಳು ಹಿಡಿದಿದ್ದಾರೆ. ಯೇಸು ಕ್ರಿಸ್ತನ ಪುಸ್ತಕವನ್ನ ತೆಗೆದುಕೊಳ್ತಾರೆ.
ಆ ಒಂದು ಪುಸ್ತಕ ದೇವರು ಆ ಪುಸ್ತಕವನ್ನು ಯಾರಿಗೂ ಕೊಡೋದಿಲ್ಲ, ಯೇಸು ಕ್ರಿಸ್ತನಿಗೆ ಮಾತ್ರ ಕೊಡ್ತಾರೆ. ಯೇಸು ಕ್ರಿಸ್ತನ ಪುಸ್ತಕವನ್ನು ತೆಗೆದುಕೊಂಡು ಆ 7 ಮುದ್ರೆಗಳಿಂದ, ಅದು 7 ಮುದ್ರೆಗಳಿಂದ ಮುದ್ರಿಸಲ್ಪಟ್ಟಿದೆ. ಅದು ತೆರೆಯಲ್ಪಡೋದಕ್ಕೆ ಮುಂಚೆ ಯಾರು ಅದನ್ನು ತೆರೆಯಲು ಸಾಧ್ಯವಿಲ್ಲ. ಇಲ್ಲಿ ಬರ್ತಕ್ಕಂಥ ಸಭಾಪಾಲಕರುಗಳೇ, ಇದನ್ನ ಎಂದು ಕೇಳಿಲ್ವಾ, ಇದನ್ನ ನೋಡಿಲ್ವಾ, ಇದು ಅದು ಏನೇನೋ ಹೇಳ್ತಿರಲ್ಲ, ಅದೆಲ್ಲ ಸುಳ್ಳು ಅಲ್ವಾ? ಅದನ್ನ ನಾವು ಮಾಡಬಾರ್ದು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದ ಪ್ರಕಾರ ಯೇಸು ಕ್ರಿಸ್ತನ ಒಂದೇ ವ್ಯಕ್ತಿನ ಆರಿಸ್ತಾರೆ. ಆಮೇನ್. ಪ್ರಕಟಣೆ ಪುಸ್ತಕ 1ರಿಂದ 22ನೇ ತನಕ ಒಂದು ವ್ಯಕ್ತಿ ತೋರಿಸ್ತಾರೆ. ಆಮೇನ್. ಆ ಒಂದು ವ್ಯಕ್ತಿಗೆ ಎಲ್ಲ ಪರಲೋಕ ರಾಜ್ಯಗಳ ರಹಸ್ಯಗಳು ತಿಳಿಯಪಡಿಸಿದೆ. ಬೇರೆ ಯಾರಿಗೂ ತಿಳಿಯಪಡಿಸಲ್ಲ, ಒಂದು ವ್ಯಕ್ತಿಗೆ ಮಾತ್ರ. ಆಮೇನ್. ನೀವು ಏನೋ ನೋಡಿದ ಹಾಗೆ ನಡೆಸಿದ್ರೆ, ನಟನೆ ಮಾಡಿದ್ರೆ ಸುಳ್ಳು ಅದು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ಹೇಳುವ ಪ್ರಕಾರ ಆತನಿಗೆ ಏನು ಕೊಡಲಾಗಿದೆ? ಕಬ್ಬಿಣದ ಕೋಲು ಕೊಡಲಾಗಿದೆ. ಜನಾಂಗಗಳನ್ನ ಆಳ್ವಿಕೆ ಮಾಡುವ ಅಧಿಕಾರ ಕೊಡಲಾಗಿದೆ. ನ್ಯಾಯ ತೀರಿಸುವ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ. ನೀವು ತುಂಬಾ ಜಾಗರೂಕರಾಗಿರ್ಬೇಕು. ನಾವು ಸುಳ್ಳು ಹೇಳಬಾರದು. ನಾವು ಸುಳ್ಳು ಹೇಳುವಾಗ ಸುಳ್ಳು ಹೇಳ್ತಾ ಇದ್ವು, ಆದರೆ ವಾಸ್ತವದ ಮೇಲೆ ಸುಳ್ಳು ಹೇಳಕ್ಕಾಗಲ್ಲ. ಅದಕ್ಕಾಗಿ ಹೇಳ್ತಿದ್ದೀನಿ, ನೀವು ಜಾಗರೂಕರಾಗಿರ್ಬೇಕು, ಜ್ಞಾನವಂತರಾಗಿರ್ಬೇಕು. ಕಂಡಂತ ಆ ವ್ಯಕ್ತಿ ಮಾತ್ರ ಸಾಕ್ಷಿ ಕೊಡಕ್ಕಾಗತ್ತೆ. ಪ್ರಕಟಣೆ ಪುಸ್ತಕ ಸೇರಿಸಬಾರದು, ಕಳಿಬಾರದು. ಪ್ರಕಟಣೆ ಪುಸ್ತಕ 6ರಲ್ಲಿ ಯೇಸು ಕ್ರಿಸ್ತನು ಆ ಪುಸ್ತಕವನ್ನು ತೆರೆದು ಅದನ್ನು ನೆರವೇರಿಸ್ತಾರೆ. ಪ್ರಕಟಣೆ ಪುಸ್ತಕ 6ರಲ್ಲಿ ಏನು ಹೇಳಲ್ಪಟ್ಟಿದೆ? ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬೀಳ್ತಾ ಇದೆ. ಅದು ನೆರವೇರುವ ಅದ ಘಟನೆಗಳು ಸಂಭವಿಸುತ್ತೆ. 6ನೇ ಮುದ್ರೆ ತೆರೆಯಲ್ಪಡುವಾಗ ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬೀಳುತ್ತೆ. ಈ ಸೂರ್ಯ ಚಂದ್ರ ನಕ್ಷತ್ರಗಳು ಅಂದ್ರೆ ಏನು? ನೀವು ಹಳೆ ಒಡಂಬಡಿಕೆಗೆ ಹೋಗುವುದಾದ್ರೆ ಇಸ್ರಾಯೇಲ್ ಜನರೇ ಸೂರ್ಯ ಚಂದ್ರ ನಕ್ಷತ್ರಗಳಾಗಿದ್ದಾರೆ. ಏಷ್ಯಾ 5ನೇದಲ್ಲಿ ಬರೆಯಲ್ಪಟ್ಟಿದೆ, ಸೂರ್ಯ ಚಂದ್ರ ನಕ್ಷತ್ರಗಳು ಅವರು ದೇವ ಜನರಾಗಿದ್ದಾರೆ, ಪರಲೋಕಕ್ಕೆ ಸಂಬಂಧಪಟ್ಟವರು. ಪ್ರಕಟಣೆ ಪುಸ್ತಕ 6ನೇದಕ್ಕೆ ಹೋಗುವುದಾದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬಿದ್ದು ಹೋಗಿವೆ. ಪರಲೋಕದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳೇ ಇಲ್ಲ. ಧಾರ್ಮಿಕ ಜನರು ಇದ್ದಾರೆ. ಆ ಧಾರ್ಮಿಕ ಯುಗದ ಅಂತ್ಯವಾಗಿದೆ. ಅದು ಭೌತಿಕವಾದ ಲೋಕದ ಅಂತ್ಯವಲ್ಲ, ಅದು ಧಾರ್ಮಿಕ ಲೋಕದ ಅಂತ್ಯವಾಗಿದೆ. ಜನರು ಭೌತಿಕವಾದ ಯುಗದ ಬಗ್ಗೆ, ಅಂತ್ಯದ ಬಗ್ಗೆ ಮಾತಾಡ್ತಾರೆ. ಅದು ಭೌತಿಕವಾದ ಯುಗದ ಅಂತ್ಯವಲ್ಲ, ಧಾರ್ಮಿಕ ಯುಗ. ಸೂರ್ಯ ಚಂದ್ರ ನಕ್ಷತ್ರಗಳು ಇಸ್ರೇಲ್ ಜನರ ಒಂದು ಸಿಂಬಲ್ ಆಗಿದೆ. ಮುದ್ರೆಗಳು ತೆರೆಯಲ್ಪಡುವಾಗ ಮುದ್ರಿಸಲ್ಪಟ್ಟ ಪುಸ್ತಕ ತಂದೆಯ ದೇವರ ಕೈಲಿರ್ಬೇಕಾದ್ರೆ ಸೂರ್ಯ ಚಂದ್ರ ನಕ್ಷತ್ರ ಕತ್ತಲಾಗಿ ಬಿದ್ದು ಹೋಗಿಲ್ಲ. ಯಾವಾಗ ಮುದ್ರೆಗಳು ತೆರೆಯಲ್ಪಡುತ್ತೋ ಆವಾಗ ಅವರು ಸೂರ್ಯ ಚಂದ್ರ ನಕ್ಷತ್ರ ಕತ್ತಲಾಗಿ ಬಿದ್ದು ಹೋಗ್ತಿದ್ದಾರೆ. ಅಂದ್ರೆ ಧಾರ್ಮಿಕ ಪ್ರಪಂಚ ಅಂತ್ಯಗೊಳ್ತಾ ಇದೆ. ಇವುಗಳಾದ ಮೇಲೆ ಅಂತ ಹೇಳಿದ್ರೆ ಪ್ರಕಟಣೆ ಪುಸ್ತಕ 6, ಪ್ರಕಟಣೆ ಪುಸ್ತಕ 7 ಮುದ್ರಿಸಲ್ಪಡುವ ಕೆಲಸ ಪ್ರಾರಂಭವಾಗುತ್ತೆ. ಮುದ್ರಿಸಲ್ಪಡುವ ಕೆಲಸ ಪ್ರಾರಂಭವಾಗುವಾಗ 12,000 ಜನರು ಪ್ರತಿ ಕುಲದಲ್ಲಿ ಮುದ್ರಿಸಲ್ಪಡ್ತಾರೆ. 1,44,000 ಜನರು ಮುದ್ರಿಸಲ್ಪಡ್ತಾರೆ. ಅಂದ್ರೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ ಮೊದಲು ಸಂಭವಿಸಬೇಕು. ಅದು ಇಸ್ರೇಲ್ ಜನರ ಅಂತ್ಯವಾಗಿದೆ.
ಆತ್ಮಿಕ ಇಸ್ರೇಲರ ಅಂತ್ಯವಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳಾಗಿದ್ದಾರೆ ಅವರು. ಅದು ಅಂತ್ಯಗೊಳ್ಳುವಾಗ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಮುದ್ರಿಸಲ್ಪಡುವ ಕೆಲಸ ಪ್ರಾರಂಭವಾಗುತ್ತೆ. ಆಮೇಲೆ ಪುಸ್ತಕ ಸುಳ್ಳು ಹೇಳಿದವರು ಎಲ್ಲರೂ ಸಹ ಈ ಸಮಯದಲ್ಲಿ ಪಶ್ಚಾತ್ತಾಪ ಪಡಬೇಕು. ಅವರು ಸೂರ್ಯಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬಿದ್ದ ನಂತರ ಇವರು ಎಂದಿಗೂ ಆ ಪರಲೋಕಕ್ಕೆ ಸೇರಿದವರಲ್ಲ. ಹಾಗಿರುವಾಗ ಒಂದು ಯುಗ ಅಂತ್ಯಗೊಳ್ತಾ ಇದೆ, ಒಂದು ಧಾರ್ಮಿಕ ಯುಗ ಅಂತ್ಯಗೊಳ್ತಾ ಇದೆ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಹೊಸ ಕೆಲಸ ಪ್ರಾರಂಭ ಆಗ್ತಿದೆ. ಇವುಗಳಾದ ಮೇಲೆ ಅಂತ ಹೇಳುತ್ತೆ ಅಲ್ಲಿ ಮುದ್ರಿಸಲ್ಪಡುವ ಕೆಲಸ ಪ್ರಾರಂಭವಾಗುತ್ತೆ. 12,000 ಮುದ್ರಿಸಲ್ಪಡುವ ಪ್ರತಿ ಕುಲದಲ್ಲಿ ಕಂಡು ಬರ್ತಾರೆ. ಈ ಜನರೇ ರಕ್ಷಿಸಲ್ಪಡುವವರು, ಅವರೇ ದೇವರ ಹೊಸ ಕುಟುಂಬವಾಗಿದ್ದಾರೆ. ಆಮೇನ್. ನಾವು ಇದು ಸತ್ಯವೇದ ಪ್ರಕಾರ ಇದೆ, ಸತ್ಯವೇದವನ್ನು ತಿರುಗಿಸಿ ಅದರ ಪ್ರಕಾರ ನಾವು ಮಾತಾಡಬೇಕು. ನಾವು ಸುಳ್ಳು ಹೇಳಿದ್ರೆ ಸೈತಾನನ ಕುಟುಂಬವಾಗಿರ್ತೀವಿ, ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡೋದಕ್ಕಾಗಲ್ಲ. ನಾನು ಹೇಳುವ ವಿಷಯದಲ್ಲಿ ಏನಾದ್ರು ತಪ್ಪಾಗಿದ್ರೆ ನಾನು ನ್ಯಾಯ ತೀರಿಸಲ್ಪಡ್ತೀನಿ. ನಾನು ಏನಾದ್ರು ಸುಳ್ಳು ಹೇಳಿದ್ರೆ. ಇಂದು ಒಂದು ಯುಗ ಅಂತ್ಯಗೊಳ್ತಾ ಇದೆ, ಹೊಸ ಯುಗ ಪ್ರಾರಂಭವಾಗಿದೆ. ಆ ವಾಸ್ತವಗಳು ಕಂಡು ಬಂದಿದೆ. ಇದೇ ಪುರಾವೆಯಾಗಿದೆ, ನಮ್ಮಲ್ಲಿ ಪುರಾವೆ ಇದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ಅಧ್ಯಾಯಕ್ಕೆ ಎವಿಡೆನ್ಸ್ ಇದೆ. ಇದು ದೇವರ ಕೆಲಸ, ಮನುಷ್ಯರ ಕೆಲಸವಲ್ಲ. ಇದಕ್ಕೆ ಎವಿಡೆನ್ಸ್ ಇರಬೇಕು. ಹಾಗಾಗಿ ಜನರು ಅದನ್ನ ನಂಬಬಹುದು. ಮುದ್ರಿಸಲ್ಪಡೋದಂದ್ರೆ ಏನರ್ಥ? ದೇವರ ವಾಕ್ಯವನ್ನು ಒಬ್ಬನ ಹೃದಯದಲ್ಲಿ ಮುದ್ರೆ ಹಾಗೆ ಕೆತ್ತುವುದು. ಸೊ ದೇವರ ವಾಕ್ಯ ಒಂದು ಸ್ಥಳದಲ್ಲಿ ಮುದ್ರೆ ಹೊತ್ತುವ ಹಾಗೆ, ಮುದ್ರಿಸುವ ಹಾಗೆ. ಮುದ್ರಿಸಲ್ಪಟ್ಟವರು ಎಷ್ಟು ಜನ? ಪ್ರತಿ ಕುಲದಲ್ಲಿ 12,000 ಜನರು, ಟೋಟಲ್ ಆಗಿ 1,44,000 ಜನರು. ಅದಾದ ಮೇಲೆ ಬಿಳಿ ಮಹಾ ಸಮೂಹ ಕಂಡು ಬರ್ತಾರೆ. ಈ ಜನರು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಮುದ್ರಿಸಲ್ಪಟ್ಟವರು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದ ಘಟನೆಯಿಂದ ಪ್ರಕಟಣೆ ಪುಸ್ತಕ 6 ಪುಸ್ತಕ ತೆರೆಯಲ್ಪಡುತ್ತೆ, ಮುದ್ರೆಗಳು ಒಡೆಯಲಾಗುತ್ತೆ. ಆತ್ಮಿಕ ಇಸ್ರೇಲರು ಅಂತ್ಯಕ್ಕೆ ಬರ್ತಾರೆ. ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬೀಳ್ತಾರೆ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಹೊಸ ನಕ್ಷತ್ರ ಮುದ್ರಿಸಲ್ಪಡುವ ಕೆಲಸ ಪ್ರಾರಂಭವಾಗುತ್ತೆ. ಆಮೇಲೆ ಮುದ್ರಿಸಲ್ಪಡುವ ಜನರು 12,000, ಪ್ರತಿ ಕುಲದಲ್ಲಿ 12,000, 12 ಕುಲಗಳು ಸ್ಥಾಪಿಸಲ್ಪಟ್ಟಿದೆ. ಅವರು ದೇವರಿಂದ ಆರಿಸಲ್ಪಟ್ಟವರು. ಆಮೇನ್. 1,44,000 ಜನರು ಇಲ್ಲಿ ದೇವರು ಬರ್ತಾರೆ. ಆಮೇಲೆ ಎಲ್ಲಿ ಹೇಳುತ್ತೆ ಅದು? ಪ್ರಕಟಣೆ ಪುಸ್ತಕ 14ನೇದಲ್ಲಿ ಹೇಳುತ್ತೆ. 1,44,000 ಜನರು ಪ್ರಕಟಣೆ ಪುಸ್ತಕ 14ರಲ್ಲಿದೆ, ಅಲ್ಲಿ ದೇವರು ಬರ್ತಾರೆ. ದೇವರ ಸಿಂಹಾಸನ ಅಲ್ಲಿದೆ. ದೇವರು ದ್ರೋಹ, ನಾಶನ, ರಕ್ಷಣೆ ಕೆಲಸವನ್ನು ಆ ಸ್ಥಳದಲ್ಲಿ ನಾವು ಕಾಣಬಹುದು. ಆಮೇಲೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಸತ್ತವರಾಗಿದ್ದೀವಿ. ಆತ್ಮಿಕವಾಗಿ ನಾವು ಸತ್ತವರಾಗಿದ್ದೀವಿ, ಗೊತ್ತಿಲ್ಲ ಅಂತ ಹೇಳಿದ್ರೆ. ಈ ಸಮಯದಲ್ಲಿ ಎಲ್ಲಾ ಸಭಾಪಾಲಕರುಗಳು ಇದರ ಬಗ್ಗೆ ಆಲೋಚನೆ ಮಾಡಿ. ನಾನು ಪಾಸ್ಟರ್ ಅಂತ ಹೇಳ್ಕೊಳ್ಳೋದಲ್ಲ, ನಾವು ಪರಲೋಕದಿಂದ ಅಂಗೀಕರಿಸಲ್ಪಡಬೇಕು.
ದೇವರಿಂದ ಅಂಗೀಕರಿಸಲ್ಪಡುವ ಹಾಗೆ ನಾವು ದೇವರ ವಾಕ್ಯನ ಸಾಕ್ಷಿ ಕೊಡ್ತಿದ್ದೀನ? ಸತ್ಯವೇದ ಪ್ರಕಾರ ನಾನು ಯಾರು? ನಾನು ಪ್ರಕಟಣೆ ಪುಸ್ತಕದ ಕುರಿತು ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ. ದೇವರು ದಾಖಲಿಸಲ್ಪಟ್ಟ ಎಲ್ಲಾ ಪ್ರವಾದನೆಯನ್ನು ನೆರವೇರಿಸಿದ್ದಾರೆ. ಇದರ ವಾಸ್ತವ ಈ ಸಮಯದಲ್ಲಿ ಕಂಡು ಬಂದಿದೆ. ಈ ಸಮಯದಲ್ಲಿ ಸುಳ್ಳುಗಳು ಕೆಲಸ ಮಾಡೋದಿಲ್ಲ. ಆಮೇಲೆ ದೇವರು ಒಂದು ಸಭಾಪಾಲಕರನ್ನು ನೇಮಿಸ್ತಾರೆ. ಎಷ್ಟು ಜನ ಪ್ರಕಟಣೆ ಪುಸ್ತಕದ ಬಗ್ಗೆ ಸಾಕ್ಷಿ ಕೊಡ್ತಾರೆ? ಒಂದು ವ್ಯಕ್ತಿ ಮಾತ್ರ. ಸುಳ್ಳು ಹೇಳದ ನಿಲ್ಲಿಸ್ರಿ. ಎಲ್ಲಾ ವಿಷಯಗಳನ್ನು ಒಂದು ವ್ಯಕ್ತಿಗೆ ತೋರಿಸಲಾಗಿದೆ. ಒಂದು ವ್ಯಕ್ತಿ ಆರಿಸಲ್ಪಟ್ಟಿದ್ದಾರೆ. ಆಮೇಲೆ ಈ ಒಂದು ವ್ಯಕ್ತಿ ಆ ವಾಕ್ಯವನ್ನು ಆತನ ಹೃದಯದಲ್ಲಿ ಮುದ್ರಿಸಿದ್ದಾರೆ. ಮುದ್ರೆ ಹಾಗೆ ಮುದ್ರಿಸಿದ್ದಾರೆ. ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ತಲಾಗಿ ಬಿದ್ದ ನಂತರ ಪ್ರಕಟಣೆ ಪುಸ್ತಕ 7ನೇದಲ್ಲಿ ಹೊಸ ನಕ್ಷತ್ರ ಕಂಡು ಬರುತ್ತೆ. ದೇವರ ರಾಜ್ಯ, ದೇವರ ಜನಾಂಗ ಹೊಸದಾಗಿ ರಚಿಸಲ್ಪಟ್ಟಿದ್ದಾರೆ. ಲೋಕದಲ್ಲಿರುವ ಸಭೆ ಧರ್ಮಪಂಥ ಧರ್ಮದ್ರೋಹಿಗಳು ಅಂತ ಹೇಳ್ತಾರೆ. ಆದ್ರೆ ಸತ್ಯವೇದ ಪ್ರಕಾರ ಏನು ಗೊತ್ತಿಲ್ಲ. ಇದರ ಬಗ್ಗೆ ಆಲೋಚನೆ ಮಾಡಿ. ನಾವು ವಾಸ್ತವದ ಕುರಿತು ಸಾಕ್ಷಿ ಕೊಡ್ಬೇಕು. ಅವರ ಆಲೋಚನೆ ಪ್ರಕಾರ ಅವರು ಮಾತಾಡ್ತಿದ್ದಾರೆ. ಸಾಕ್ಷಿಯ ಬಗ್ಗೆ ವಾಸ್ತವ ಇರಬೇಕು. ಹೀಗೆ ಅಂತ ಹೇಳಿದ್ರೆ ಒಂದು ಯುಗ ಇಲ್ಲಿ ಹಾದು ಹೋಗುತ್ತೆ, ಹೊಸ ಯುಗ ಅದು ಕಂಡು ಬರುತ್ತೆ. ಯಾಕೋಬನ ಕುಟುಂಬ ಆ ಸಮಯದಲ್ಲಿ ಧರ್ಮಶಾಸ್ತ್ರ ಇತ್ತು. ಆ ಸಮಯದಲ್ಲಿ ಪಾಪ ಇತ್ತು. ಯೇಸು ಕ್ರಿಸ್ತನು ಸ್ವತಂತ್ರದ ಧರ್ಮಶಾಸ್ತ್ರ ತೆಗೆದುಕೊಂಡು ಬಂದ್ರು. ಆ ಸಮಯದಲ್ಲಿ ಪ್ರಕಟಣೆ ಪುಸ್ತಕನೇ ಧರ್ಮಶಾಸ್ತ್ರವಾಗಿದೆ. ಆ ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ ಕಳೆದ್ರೆ ಪರಲೋಕ ರಾಜ್ಯ ಹೋಗ್ತೀರ ಅಂತ ಹೇಳುತ್ತಾ? ಪ್ರಕಟಣೆ ಪುಸ್ತಕ 22 ಹೇಳುತ್ತೆ ನಾವು ಪರಲೋಕ ರಾಜ್ಯ ಹೋಗಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಎಲ್ಲ ಸಭಾಪಾಲಕರು ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ ಕಳೆದಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಮಾಡ್ತೀರಾ ನೀವು? ಇದರ ವಾಸ್ತವದ ಕುರಿತು ಸಾಕ್ಷಿ ಕೊಡ್ಬೇಕು. ನೀವು ಮಾಡಕ್ಕಾಗತ್ತಾ? ಆ ವಾಸ್ತವ ಮಾಂಸವಾಗಿದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ವಾಸ್ತವದ ಬಗ್ಗೆ ಇರುವಂತ ಸ್ಥಳ ಇದ್ರೆ ಆ ಸ್ಥಳಕ್ಕೆ ಹೋಗಿ ಅದರ ಸಾಕ್ಷಿಯ ಕುರಿತು ನೀವು ಕೇಳಬೇಕು. ಜನರು ಅವರಿಗೆ ವಾಸ್ತವ ಗೊತ್ತಿರೋ ಹಾಗೆ ನಡೆಸ್ತಾರೆ, ಆದ್ರೆ ವಾಸ್ತವ ಗೊತ್ತಿಲ್ಲ ಅವ್ರಿಗೆ. ಯಾರಾದ್ರೂ ಸುಳ್ಳು ಹೇಳಿದ್ರೆ ಅವರು ದೇವರ ಮುಂದೆ ಪಾಪ ಮಾಡುವವರಾಗಿದ್ದಾರೆ. ನಾನು ನಂಬಿಕೆ ಜೀವ ನಡೆಸುವಂತ ವ್ಯಕ್ತಿ ಅಲ್ಲ. ನಾನು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಮಿಲಿಟರಿಯಲ್ಲಿ ಇರ್ಬೇಕಾದ್ರೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ. ಒಂದು ರಾತ್ರಿ ಆ ದೊಡ್ಡ ಬೆಳಕು ಬಂದು ಕಾಣಿಸ್ಕೊಂಡಿತ್ತು. ಆ ಬೆಳಕಿನ ನಂತರ ನಾನು ನಂಬಿಕೆ ಜೀವನವನ್ನು ನಡೆಸಲು ಪ್ರಾರಂಭ ಮಾಡಿದೆ. ಇದರ ಕುರಿತು ವಾಸ್ತವ ಇಲ್ಲಾಂದ್ರೆ ನಾನು ಯಾವುದು ನಂಬೋದಿಲ್ಲ. ಈ ವಾಕ್ಯದ ವಾಸ್ತವ ಇರಬೇಕು. ಅದೇ ನಿಜವಾದ ನಂಬಿಕೆ. ಯೇಸು ಕ್ರಿಸ್ತನ ವಾಗ್ದಾನ ಮಾಡಿದ್ದಾರೆ. ಯೇಸು ಕ್ರಿಸ್ತನು ಬರ್ತೀನಿ ಅಂತ ಹೇಳೋದ ವಾಕ್ಯ ಅದು ಪ್ರವಾದನೆ. ಅದರ ನೆರವೇರಿಕೆ ಕಂಡು ಬರುವಾಗ ಅದೇ ವಾಸ್ತವವಾಗಿದೆ. ಅನೇಕ ವಿಷಯಗಳು ಪ್ರಕಟಣೆ ಪುಸ್ತಕ
1:22 ತನಕ ಬರೆಯಲ್ಪಟ್ಟಿದೆ. ಅದು ಪ್ರವಾದನೆಯಾಗಿದೆ. ಈ ಪ್ರವಾದನೆಗಳ ವಾಸ್ತವ ಇಂದು ಕಂಡು ಬಂದಿದೆ. ಸಿಂಚಾಂಜಿಯೇ ಇದರ ಇದರ ವಾಸ್ತವದ ಕುರಿತು ಸಾಕ್ಷಿ ಹೇಳುವ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ಈ ಪ್ರವಾದ ನೆರವೇರಿಕೆ ಬಗ್ಗೆ ಸಾಕ್ಷಿ ನೀವು ಕೇಳುವರಾಗಿರ್ಬೇಕು. ನೀವು ಇಷ್ಟಪಡ್ತಿರೋ ಇಲ್ವೋ, ಕಿವಿಯುಳ್ಳವರು ಅದರ ವಾಸ್ತವದ ಕುರಿತು ಕೇಳಿಸ್ಕೊತಾರೆ. ಅದನ್ನ ಅಂಗೀಕಾರ ಮಾಡೋರು ಅಂಗೀಕಾರ ಮಾಡ್ತಾರೆ. ಸತ್ಯದ ಪ್ರಕಾರ ನಾನು ಯಾರು ಎಂಬ ಪ್ರಶ್ನೆಗೆ ನಾವು ಸ್ಪಷ್ಟವಾಗಿ ಉತ್ತರ ತಿಳಿದಿರಬೇಕು. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದ ಪ್ರಕಾರ ನಾನು ಯಾರು? ನಾನು ಮುದ್ರಿಸಲ್ಪಟ್ಟಿದ್ದೀನ ಇಲ್ವಾ? ನಾನು ನಿಜವಾದ ಮಾರ್ಗ, ನೀವು ಸುಳ್ಳು ಮಾರ್ಗ, ಈ ತರ ಹೇಳಕ್ಕಾಗತ್ತಾ? ಪ್ರಕಟಣೆ ಪುಸ್ತಕದಲ್ಲಿ ಮುದ್ರಿಸಲ್ಪಟ್ಟಿಲ್ಲ ಅಂತ ಈ ತರ ಹೇಳಕ್ಕಾಗತ್ತಾ? ಜನರು ಆತರ ಹೇಳೋ ಜನರೆಲ್ಲ ಮೂರ್ಖರಾಗಿ ದಡ್ಡರಾಗಿದ್ದಾರೆ. ಪ್ರಕಟಣೆ ಪುಸ್ತಕ ಒಂದು ವಿಷಯ ಏನು ಗೊತ್ತಿಲ್ಲದೆ ನೀವು ಸತ್ಯ ಮಾರ್ಗ ಅಂತ ಹೆಂಗೆ ಹೇಳ್ಕೊಳಕ್ಕಾಗತ್ತೆ? ಪ್ರಕಟಣೆ ಪುಸ್ತಕ ಪ್ರಕಾರ ರಚಿಸಲ್ಪಟ್ಟವರು ಅವರು ವಾಕ್ಯದ ಪ್ರಕಾರ ರಚಿಸಲ್ಪಟ್ಟಿದ್ದಾರೆ. ಸೆಮಿನಾರ್ ಅಲ್ಲಿ ಅನೇಕ ಸಭಾಪಾಲಕರು ಬಂದ್ರು. ಆ ಪಾಸ್ಟರ್ ಹತ್ರ ಕೇಳಿದ್ರೆ ಯಾವ ಕುಲಕ್ಕೆ ಸೇರಿದವರು ಅಂತ ಕೇಳಿದಕ್ಕೆ ಅವರು ಆನ್ಸರ್ ಮಾಡ್ಲಿಲ್ಲ. ಯಾಕಂದ್ರೆ ಯಾವ ಕುಲಕ್ಕೂ ಸೇರಿಲ್ಲ ಅವರು. ಪ್ರಕಟಣೆ ಪುಸ್ತಕ ವಾಗ್ದಾನ ನೋಡಿದ್ರೆ 12 ಕುಲಗಳು ಸೃಷ್ಟಿಸಲ್ಪಡತ್ತಂತ ವಾಕ್ಯ ಹೇಳುತ್ತೆ. 12 ಕುಲಕ್ಕೆ ಹೊರಗಿರೋರು ಅವರೆಲ್ಲ ಸುಳ್ಳು ಬೋಧಕರು. ಅವ್ರ ದೇವರ ಕುಟುಂಬ ಅಲ್ಲ. ಅವರು ನಿಜವಾದ ದೇವರ ಕುಟುಂಬವಾಗಿದ್ರೆ ಅವರು ದೇವರ ವಾಕ್ಯ, ದೇವರ ಬೀಜದಿಂದ ಮತ್ತೆ ಹುಟ್ಟಿರ್ಬೇಕು. ಆಮೇನ್. ಭೌತಿಕವಾಗಿ, ಆತ್ಮಿಕವಾಗಿ ನಾವು ಸಿಂಚಾಂಜ ಸದಸ್ಯರು ದೇವರ ಬೀಜ ಹುಟ್ಟಿರ್ಬೇಕು. ಇದು ಪ್ರಕಟಣೆ ವಾಕ್ಯ, ಇದು ದೇವರ ವಾಕ್ಯವಾಗಿದೆ. ಈ ವಾಕ್ಯದಿಂದ ಹುಟ್ಟಿದವರು ಅವರು ದೇವರ ಕುಟುಂಬ, ದೇವರ ಬೀಜದಿಂದ ಹುಟ್ಟಿದ್ದಾರೆ. ಅವರು 12 ಕುಲಗಳಾಗಿದ್ದಾರೆ, ದೇವರ ರಾಜ್ಯವಾಗಿದ್ದಾರೆ. ನೀವು ಒಬ್ಬರನ್ನ ಧರ್ಮದ್ರೋಹಿ, ಸುಳ್ಳು ಮಾರ್ಗ ಅಂತ ಹೇಗೆ ಹೇಳಕ್ಕಾಗತ್ತೆ? ಅವರು ದೇವರ ಕುಟುಂಬದಿಂದ ಹೊರಗಡೆ ಇದ್ದು. ಕಲ್ಟ್ ಅಂತ ಹೇಳಿ ಕಲ್ಟ್ ಅಂತ ಅಂದ್ರೆ ಸುಳ್ಳು ಮಾರ್ಗ ಅಂತ ಹೇಳಿ ಲೇಬಲ್ ಮಾಡ್ತಿದ್ದಾರೆ. ಅವ್ರು ಏನ್ ಹೇಳೋಕ್ ಬರ್ತಿದ್ದಾರೆ? ವಾಕ್ಯ ತಿಳ್ಕೊಂಡು ಹೇಳ್ತಿದಾರ, ತಿಳಿದೇ ಹೇಳ್ತಿದಾರ? ಅವರು ಪ್ರಕಟಣೆ ಪುಸ್ತಕ 1-22 ತನಕ ಸಾಕ್ಷಿ ಕೊಡಬೇಕು. ಆದ್ರೆ ಅವರು ಒಂದು ವಾಸ್ತವ ಕೂಡ ಕೊಡಕ್ಕಾಗ್ತಿಲ್ಲ. ಆದ್ರೆ ಬೇರೆಯವ್ರನ್ನ ಏನಂತ ಕರೀತಿದ್ದಾರೆ? ಕಲ್ಟ್ ಅಂತ ಕರೀತಾರೆ, ಸುಳ್ಳು ಮಾರ್ಗ ಅಂತ ಕರೀತಾರೆ. ಇಂದು ಒಂದು ಯುಗ ಹಾದು ಹೋಗ್ತಾ ಇದೆ. ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಬಂದ್ರು. ಎರಡು 2000 ವರ್ಷಗಳ ಹಿಂದೆ ಚರಿತ್ರೆ ನೋಡಿದ್ರೆ 2000 ವರ್ಷಗಳಿದೆ. ನಾವು ಪ್ರಕಟಣೆ ಪುಸ್ತಕ ನೆರವೇರಿಕೆ ಸಮಯದಲ್ಲಿದ್ದೀವಿ. ಯೇಸು ಕ್ರಿಸ್ತನು ಎಲ್ಲಿ ಯಾವಾಗ ಬರ್ತಾರೆ? ಯೇಸು ಕ್ರಿಸ್ತನ ವಾಗ್ದಾನ ಇದು ಪ್ರಕಟಣೆ ಪುಸ್ತಕವಾಗಿದೆ. ಅಂದ್ರೆ ಯೇಸು ಕ್ರಿಸ್ತನು ಪ್ರಕಟಣೆ ಪುಸ್ತಕದ ಪ್ರಕಾರ ರಚಿಸ್ತಾರೆ. ಯಾರು ಇದನ್ನ ಪ್ರವಾದ ನುಡಿದಿದ್ದಾರೆ? ಇದು ನೆರವೇರುವಾಗ ಇದು ಹೇಗೆ ನೆರವೇರುತ್ತೆ? ಇದನ್ನ ಖಚಿತಪಡಿಸ್ಬೇಕು, ಇದನ್ನ ವೇರಿಫೈ ಮಾಡಬೇಕು ಅಲ್ವಾ? ಸತ್ಯ ವೇದ ಅದು ಮುದ್ರೆ ಆಗಿದೆ, ಬೈಬಲ್ ಮುದ್ರೆ ಆಗಿದೆ. ದೇವರ ವಾಕ್ಯವನ್ನು ಒಬ್ಬರ ಹೃದಯದಲ್ಲಿ ಬರೆಯೋದು, ಅದು ಮುದ್ರಿಸುವುದಾಗಿದೆ, ಮರುಸೃಷ್ಟಿಸಲ್ಪಡುವುದಾಗಿದೆ.
ಇಂದಿನ ಯುಗ ಅದು ಭ್ರಷ್ಟವಾಗಿದೆ. ಪ್ರಕಟಣೆ ಪುಸ್ತಕ 7ರಲ್ಲಿ ಮುದ್ರಿಸಲ್ಪಡುವ ಕೆಲಸ ಇದೆ. ಬಹಿರಂಗ ವಾಕ್ಯ ಹೃದಯದಲ್ಲಿ ಬರೆಯಲ್ಪಡ್ತಾ ಇದೆ, ಅವರ ಹೃದಯಗಳಲ್ಲಿ ಬರೆಯಲ್ಪಡ್ತಾ ಇದೆ. ಅದು ನಡೆಯುವಾಗ ಎಂತಹ ವ್ಯಕ್ತಿಯಾಗಿ ನಾವು ಬದಲಾಗಬೇಕು? ಅವರು ನಡೆದಾಡುವ ಸತ್ಯವೇದವಾಗಬೇಕು ಅವರು, ಅಲ್ವಾ? ಅವರು ನಾವು ಮತ್ತೆ ಹುಟ್ಟಬೇಕು. ಆಮೇನ್. ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು, ನಾವು ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕು. ನಾವು ಹೊಸ ವ್ಯಕ್ತಿಗಳಾಗಬೇಕು. ಆಮೇನ್. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನಾವು ಮತ್ತೆ ಹುಟ್ಟಬೇಕು ಅಂತ. ಮತ್ತೆ ಹುಟ್ಟುವುದರ ವಾಸ್ತವ ನಾವೇ ಆಗಿದ್ದೇವೆ. ಆಮೇನ್. ನಾವು ಪ್ರಕಟಣೆ ಪುಸ್ತಕ ಸೇರಿಸಬಾರದು, ಕಳೆಯಬಾರದು ಅಂತ ಹೇಳಿದ್ರೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಮುದ್ರಿಸಲ್ಪಡಬೇಕು. ಎಲ್ಲಾ ಸಭಾಪಾಲಕರುಗಳೇ, ಇದನ್ನ ಮಾಡಿದೀರಾ, ನೀವು ಪಶ್ಚಾತ್ತಾಪಟ್ಟಿದ್ದೀರಾ, ಈ ವಾಕ್ಯದಿಂದ ಮತ್ತೆ ಹುಟ್ಟ್ರಿ, ಇದನ್ನ ನೀವು ಮಾಡ್ಬೇಕಲ್ವಾ? ನಾವು ಹೊಸ ಯುಗವನ್ನ ನಾವು ಭೇಟಿ ಮಾಡಿದೀವಿ, ನಾವು ಮತ್ತೆ ಹುಟ್ಟಬೇಕು. ನೀವು ಪ್ರಕಟಣೆ 22ನೇ ಅಧ್ಯಾಯಕ್ಕೆ ಹೋಗೋದಾದ್ರೆ ಹೇಗೆ ನ್ಯಾಯ ತೀರ್ಪು ಬರ್ತಾ ಇದೆ, ನ್ಯಾಯ ತೀರ್ಪು ಸತ್ಯ ವಾಕ್ಯದ ಪ್ರಕಾರ ಬರುತ್ತೆ. ದೇವರು ಕೇಳ್ತಾರೆ, ನೀವು ಮುದ್ರಿಸಲ್ಪಟ್ಟಿಲ್ಲ ಅಂದ್ರೆ ನೀವು ದೇವರ ಕುಟುಂಬವಲ್ಲ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ನೆರವೇರೋದಕ್ಕೆ ಮುಂಚೆ ಎಲ್ಲಾ ಸಭಾಪಾಲಕರುಗಳು, ಎಲ್ಲಾ ಜನರು ಅವರು ಅಂತ್ಯಗೊಳ್ತಾರೆ, ಸೂರ್ಯ ಚಂದ್ರ ನಕ್ಷತ್ರಗಳ ಹಾಗೆ. ನಾನೇನೋ ತಪ್ಪಾಗಿ ನೋಡ್ತಿದ್ದೀನ? ನಾನು ತಪ್ಪಾಗಿ ಹೇಳ್ತಿದ್ದೀನ? ನಾನು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ನಡೆದಕ್ಕೂ ಮುಂಚೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ ತನಕ ಎಲ್ಲರೂ ಸಹ ಮಾಂಸವಾಗ್ತಾರೆ, ಅವರು ಭ್ರಷ್ಟರಾಗ್ತಾರೆ. ಹೊಸ ಸೃಷ್ಟಿ ನಡೆಯುತ್ತೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಿಂದ. ಇದು ಸರಿ ಅಲ್ವಾ? ಪ್ರಕಟಣೆ ಪುಸ್ತಕ 7, 8 ತೆರೆದ ಪುಸ್ತಕವನ್ನು ಒಂದು ವ್ಯಕ್ತಿ ಸ್ವೀಕರಿಸ್ತಾರೆ, ಅವರೇ ಇಟ್ಕೊಳ್ಳಲ್ಲ. ಅವರು ಅದರ ಆ ಪುಸ್ತಕ ಅವರ ಹೊಟ್ಟೆಯಲ್ಲಿದೆ. ಆ ದೂತರು ಒಂದು ವ್ಯಕ್ತಿ ಕೊಡ್ತಾರೆ. ಈ ಪುಸ್ತಕ ದೇವರು ಯೇಸು ಕ್ರಿಸ್ತನನ್ನು ತನ್ನ ದೇವರ ಬಳಿಯಿಂದ ತೆಗೆದುಕೊಟ್ರು, ಅದನ್ನ ತೆರೆದು ದೂತರು ಕೊಟ್ರು, ದೂತರು ಯೋಹಾನು ಕೊಟ್ರು. ಇವಾಗ ಎಲ್ಲಿದೆ? ವಾಗ್ದಾನ ಸಭಾಪಾಲಕರ ಹೊಟ್ಟೆಯಲ್ಲಿದೆ. ಪ್ರಕಟಣೆ ಪುಸ್ತಕ 10ರಲ್ಲಿ ಕಾಣುವ ವಾಗ್ದಾನ ಸಭಾಪಾಲಕರು. ಆ ಸಭಾಪಾಲಕರಿಂದ ಅದನ್ನ ಯಾರು ಕದ್ಕೊಳಕ್ಕಾಗಲ್ಲ. ದೇವರ ಬಲಗೈಲಿತ್ತು, ಆ ಪುಸ್ತಕ ಎಲ್ಲಿದೆ? ಒಂದು ವ್ಯಕ್ತಿಯ ಹೊಟ್ಟೆಯಲ್ಲಿದೆ. ಆ ವ್ಯಕ್ತಿ ಅನೇಕ ಜನರಿಗೆ, ಭಾಷೆಯವರಿಗೆ ಸಾಕ್ಷಿ ಕೊಡಬೇಕು ಅಂತ ಹೇಳಲಾಗಿದೆ. ಎಲ್ಲ ಜನಾಂಗ, ಭಾಷೆ ಅವರು ಈ ವಾಕ್ಯದ ಬಗ್ಗೆ ಕಲಿಬೇಕಂತ ಹೇಳಿದ್ರೆ ಒಂದು ಸಭಾಪಾಲಕನ ಬಳಿ ಹೋಗಿ ವಾಕ್ಯವನ್ನು ಸ್ವೀಕಾರ ಮಾಡಬೇಕು. ಬೇರೆ ಎಲ್ಲಾದ್ರೂ ಹೋದ್ರೆ ಅವ್ರು ಹೋಗೋದು ವ್ಯರ್ಥವಾಗುತ್ತೆ. ಜನರು ಈ ತೆರೆದ ಪುಸ್ತಕವನ್ನು ಸ್ವೀಕಾರ ಮಾಡಿದ ಸಭಾಪಾಲಕರ ಬಳಿ ಬರಬೇಕು. ಇದು ಸತ್ಯ. ತೆರೆದ ಪುಸ್ತಕ ಸ್ವೀಕರಿಸಿದಂತ ವ್ಯಕ್ತಿ ಹತ್ರ ಹೇಗೆ ಹೋಗೋದು? ತೆರೆದ ಪುಸ್ತಕವನ್ನು ಸ್ವೀಕರಿಸಿದ ವ್ಯಕ್ತಿಯ ಬಳಿ ಹೋಗ್ಬೇಕು. ಅದು ಯಾರು? ಆ ವ್ಯಕ್ತಿ ಪ್ರಕಟಣೆ ಪುಸ್ತಕ 1ರಿಂದ 22ನೇ ತನಕ ನೋಡಿದಂತ ವ್ಯಕ್ತಿ ಆಗಿದ್ದಾರೆ. ಅವರೇ ಪ್ರಕಟಣೆ ಪುಸ್ತಕ 4ರಲ್ಲಿ ಆತ್ಮೀಕ ಪರಲೋಕಕ್ಕೆ ಹೋದವರವರೇ. ಸತ್ಯವೇದನೆ ಪುರಾವೆಯಾಗಿದೆ, ಎವಿಡೆನ್ಸ್ ಆಗಿದೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಅದರ ಬಗ್ಗೆ. ಸತ್ಯವೇದ ಪ್ರಕಾರ ತೋರಿಸುವಾಗ ಇದು ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕಾಗತ್ತಾ?
ದೇವರು ಇದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಇದನ್ನ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ ನಾವು. ಎಲ್ಲವೂ ಅಂತ್ಯಗೊಳಿಸಿ ನಾವು ಮತ್ತೆ ಹುಟ್ಟಬೇಕು. ಬೀಜ ಅಂದ್ರೇನು? ದೇವರ ವಾಕ್ಯ, ಬೀಜ ದೇವರ ವಾಕ್ಯವಾಗಿದೆ ಅಲ್ವಾ? ಸುಳ್ಳಾದ ಬೋಧನೆ, ತಪ್ಪಾದ ಬೋಧನೆ, ಆ ಬೀಜವಾಗಿರೋ ವಾಕ್ಯವನ್ನ ತೆಗೆದು ಹಾಕಲಾಗುತ್ತೆ. ಸೈತಾನನ ಮಕ್ಕಳಾಗ್ತೀವಿ ನಾವು. ಸೈತಾನನ ಮಕ್ಕಳಾಗಿ ಬದುಕಲು ಸಾಧ್ಯವಿಲ್ಲ ಅಲ್ವಾ? ನಮಗೆ ಸತ್ಯ ಗೊತ್ತಿದ್ರೆ ನಮ್ಮನ್ನು ನಾವು ತಿದ್ದುಕೊಳ್ಬೇಕು. ಆಮೇನ್. ತೆರೆದ ಪುಸ್ತಕವನ್ನು ಪ್ರಕಟಣೆ ಪುಸ್ತಕ 10ನೇ ಅಧ್ಯಾಯದಲ್ಲಿ ಸ್ವೀಕರಿಸ್ತಾರೆ. ಜನ, ಕುಲ, ಭಾಷೆ, ರಾಜರಿಗೆ ಇದ್ರು ಅವರು ಸಾಕ್ಷಿ ಕೊಡ್ಬೇಕು. ಅವರು ಸಾಕ್ಷಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಸಹ ವ್ಯಕ್ತಿ ಬಳಿ ಹೋಗ್ಬೇಕು. ಆ ವ್ಯಕ್ತಿಯ ಬಳಿ ತೆರೆದ ಪುಸ್ತಕವನ್ನು ಒಬ್ಬರು ಸ್ವೀಕರಿಸಿದ್ದಾರೆ, ಆ ವ್ಯಕ್ತಿಯ ಬಳಿ ಹೋಗಿ ಸ್ವೀಕರಿಸಬೇಕು. ನಾನು ಸುಳ್ಳು ಹೇಳ್ತಿದ್ದೀನ? ತೆರೆದ ಪುಸ್ತಕವನ್ನು ಸ್ವೀಕರಿಸಿದ ವ್ಯಕ್ತಿ ಹತ್ರ ನೀವು ಕಲ್ತಿದ್ದೀರಾ? ಇಲ್ಲ ಥಿಯಾಲಜಿ ಸ್ಕೂಲಲ್ಲಿ ಕಲ್ತಿದ್ದೀರಾ? ನೀವು ಥಿಯಾಲಜಿ ಸ್ಕೂಲ್ ಪ್ರಕಟಣೆ ಪುಸ್ತಕವನ್ನು ಕರಗತ ಮಾಡಿಕೊಂಡಿದೆಯಾ? ಥಿಯಾಲಜಿ ಸ್ಕೂಲ್ ಓದಿದ್ದೀರಿ ಅಂತ ನೀವು ಹೆಮ್ಮೆ ಪಡ್ಬೋದಾ? ನಾವು ಯಾರು ಇಲ್ಲ. ನಾವು ಸತ್ಯವೇದದಲ್ಲಿ ವಾಗ್ದಾನ ಮಾಡಲ್ಪಟ್ಟ ಸಭಾಪಾಲಕನಿಂದ ಕಲಿಬೇಕು. ಪ್ರಕಟಣೆ ಪುಸ್ತಕ 10ರಲ್ಲಿ ವಾಗ್ದಾನ ಮಾಡಲ್ಪಟ್ಟ ಸಭಾಪಾಲಕನಿಂದ ಕಲಿಬೇಕು. ತೆರೆದ ಪುಸ್ತಕವನ್ನು ಸ್ವೀಕರಿಸಿದ ವ್ಯಕ್ತಿಯಿಂದ ಕಲಿಬೇಕು. ಪ್ರಕಟಣೆ ಪುಸ್ತಕದ ಎಲ್ಲಾ ಘಟನೆ ನೋಡಿದಂತ ವ್ಯಕ್ತಿಯಿಂದ ಕಲಿಬೇಕು. ಈ ವಾಕ್ಯಕ್ಕೆ ನೀವು ಕಿವಿಡೋದಕ್ಕೆ ಇಷ್ಟ ಇಲ್ವಾ ನಿಮ್ಗೆ? ಇದು ಸುಳ್ಳು ಅಂತ ಅನ್ಕೊಂಡಿದ್ದೀರಾ ನೀವು? ಇದ್ರ ಬಗ್ಗೆ ಆಲೋಚನೆ ಮಾಡೋಣ. ನಾವು ಜ್ಞಾನವುಳ್ಳವರಾಗಿರ್ಬೇಕು. ನಾವು ಸತ್ಯವನ್ನ ನಾವು ಅರಿತುಕೊಳ್ಳುವವರಾಗಿರ್ಬೇಕು. ಆಮೇನ್. ನೀವು ನಿಮ್ಗೆ ನಿತ್ಯ ಜೀವ, ಪರಲೋಕ ರಾಜ್ಯ ಬೇಕು ಅಂತ ಹೇಳಿದ್ರೆ ಕಂಡು ಕೇಳಿದ ವ್ಯಕ್ತಿಯಿಂದ ನೀವು ಕಲಿಬೇಕು. ನೀವು ಯೋಚನೆ ಮಾಡ್ಬೋದು, ನಾನು ಥಿಯಾಲಜಿ ಓದಿದ್ದೀನಿ, ನಾನು ಪಾಸ್ಟ್ ಆಗಿದ್ದೀನಿ, ಬೇರೆ ವ್ಯಕ್ತಿಯಿಂದ ಕಲಿಬೇಕು, ನನಗೆ ಅವಮಾನ ಆಗುತ್ತೆ ಅಂತ ಹೇಳ್ಬೋದು. ನರಕಕ್ಕೆ ಹೋಗೋದಕ್ಕಿಂತ ಸತ್ಯವನ್ನ ಗೊತ್ತಿರೋ ವ್ಯಕ್ತಿಯಿಂದ ಕಲಿಯೋದಕ್ಕಿಂತ ನರಕಕ್ಕೆ ಹೋಗೋದಕ್ಕೆ ಬಯಸ್ತೀರಾ ನೀವು? ಪ್ರಕಟಣೆ ಪುಸ್ತಕ 12ಕ್ಕೆ ಹೋಗೋದಾರೆ. ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀಯಿಂದ ಹುಟ್ಟಿದಂತ ಗಂಡು ಮಗು ಇದೆ. ಏಳು ತಲೆ ಎತ್ತುಕೊಂಬ ಕೆಂಪು ಘಟಸರ್ಪ. ಆ ಹೆಂಗಸು ಆ ಗಂಡು ಮಗುಗೆ ಜನ್ಮ ಕೊಡುವಾಗ ಆ ಘಟಸರ್ಪ ಮಗುವನ್ನ ನುಂಗಿ ಬಿಡ್ಬೇಕು ಅಂತ ಕಾಯ್ತಾ ಇದೆ. ಈ ಮಗು ಹುಟ್ಟುವಾಗ ಕಬ್ಬಿಣದ ಕೋಳಿನಿಂದ ಆಳ್ವಿಕೆ ಮಾಡುವಂತಹ ಗಂಡು ಮಗುವಾಗಿದೆ. ಆ ಗಂಡು ಮಗು ಅರಣ್ಯಕ್ಕೆ ಓಡಿ ಹೋಗುವಾಗ ಆ ಮಗುವನ್ನು ಆ ಸರ್ಪ ನುಂಗಲು ಸಾಧ್ಯವಿಲ್ಲ. ಆ ಗಂಡು ಮಗುವಿನಿಂದ ಆ ಒಂದು ಘಟಸರ್ಪ ಸೋಲಿಸಲ್ಪಡುತ್ತೆ. ಆ ಒಂದು ಘಟಸರ್ಪ ಗಂಡು ಮಗು ನುಂಗಲು ಸಾಧ್ಯವಾಗ್ಲಿಲ್ಲ. ಆ ಗಂಡು ಮಗು ಆ ಘಟಸರ್ಪನ ಸೋಲಿಸ್ತಾನೆ. ಇದೇ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದ ವಿಷಯವಾಗಿದೆ. ಎಂತಹ ಮಗು ಇದು! ಎಲ್ಲಾ ಕಬ್ಬಿಣದ ಕೋಳಿನಿಂದ ಎಲ್ಲಾ ಜನಾಂಗವನ್ನು ಆಳ್ವಿಕೆ ಮಾಡುವಂತ ಗಂಡು ಮಗು. ಪ್ರಕಟಣೆ ಪುಸ್ತಕ 2:3ರಲ್ಲಿ ಜಯ ಹೊಂದುವವನಿಗೆ ಕಬ್ಬಿಣದ ಕೋಲನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಯಾವುದರೊಂದಿಗೆ ಜಯ ಹೊಂದಿದ್ರು? ಸತ್ಯವಾಕ್ಯದೊಂದಿಗೆ. ಅವರು ಸತ್ಯವಾಕ್ಯದಿಂದ ಹೋರಾಡಿ ಜಯ ಹೊಂತಾರೆ. ನಾವು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಬರೀಬೇಕು. ನಮ್ಮ ಟೈಟಲ್, ನಮ್ಮ ಪೊಸಿಷನ್ನು,
ನಾನು ಪಾಸ್ಟ್ ನಾ ಥಿಯಾಲಜಿ ಓದಿದ್ದೀನಿ, ಇದೆಲ್ಲ ಕೊಚ್ಕೊಳ್ಬಾರ್ದು. ನಾವು ಇದನ್ನ ನಿಲ್ಲಿಸ್ಬಿಡೋಣ, ನಾವು ಸತ್ಯಕ್ಕೆ ಬರೋಣ. ನಾವು ಯಾರ್ದು ನಮ್ಗೆ ಗೊತ್ತಿದೆ, ನಾವು ಕೊರತೆ ಹೇಳೋದು ನಮ್ಗೆ ಗೊತ್ತಿದೆ. ಪ್ರಕಟಣೆ ಪುಸ್ತಕ 22:18-19. ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ ಕಳೆದ್ರೆ ನೀವು ಪರಲೋಕ ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. ಇದನ್ನ ತಿಳಿದುಕೊಂಡು ನಾವು ಇದನ್ನ ಹಠಮಾರಿಯಾಗಿ ಜಂಬಳುವರಾಗಿರಬಾರ್ದು. ನಾವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಕಟಣೆ ಪುಸ್ತಕ 13, ಪ್ರಕಟಣೆ 12. ಪ್ರಕಟಣೆ ಪುಸ್ತಕ 13ರಲ್ಲಿ ಗುಡಾರದಲ್ಲಿರ್ತಕ್ಕಂಥ ಜನರು ಅವರು ದೇವರಿಗೆ ದ್ರೋಹ ಮಾಡ್ತಾರೆ, ಅವರು ಮೃಗವನ್ನ ಆರಾಧನೆ ಮಾಡ್ತಾರೆ. ಅಲ್ಲಿ ಆ ಸಭಾಪಾಲಕನ ಬಗ್ಗೆ ಸಾಂಕೇತಿಕ ಭಾಷೆಯಲ್ಲಿ ಮಾತನಾಡಲಾಗಿದೆ. ಆ ಸಭಾಪಾಲಕರ ಬಗ್ಗೆ ಯಾರು ಗೊತ್ತಿಲ್ಲ. ಪ್ರಕಟಣೆ ಪುಸ್ತಕ 13 ದ್ರೋಹದ ಘಟನೆ ಬಗ್ಗೆ ಮಾತಾಡ್ತಿದೆ. ಪ್ರಕಟಣೆ ಪುಸ್ತಕ 14 ದೇವರ ಸಿಂಹಾಸನ ಮುದ್ರಿಸಲ್ಪಡುವ ಜನರ ಬಳಿ ಬರುತ್ತೆ. ಸಭಾಪಾಲಕರೇ, ನಿಮ್ಮ ನಂಬಿಕೆ ಜೀವನ ಚೆನ್ನಾಗಿ ನಡೆಸಿದಿರಾ, ನಾನು ಪರಲೋಕಕ್ಕೆ ಹೋಗ್ತಾ ಅಂತ ಯೋಚನೆ ಮಾಡ್ತಿರ್ಬೋದು. ಆದ್ರೆ ದೇವರು ಬರೋ ಸ್ಥಳ ಎಲ್ಲಿದೆ ನಿಮ್ಗೆ ಗೊತ್ತಿದ್ಯಾ? ಪ್ರಕಟಣೆ ಪುಸ್ತಕ 14 ಪ್ರಕಾರ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ಮುದ್ರಿಸಲ್ಪಡುವ ಜನರ ಬಳಿ ಬರ್ತಾರೆ. ಪ್ರಕಟಣೆ ಪುಸ್ತಕ 7, ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದ ನಂತರ ನಡೆಯುತ್ತೆ. ಇದು ಗೊತ್ತಿದೆಯಾ ನಿಮ್ಗೆ? ನೀವು ಹಠಮಾರಿಯಾಗಿ ಹೆಮ್ಮೆಳೋರಾಗಿರ್ಬಾರ್ದು, ನಮ್ಮನ್ನು ತಗ್ಗಿಸಿಕೊಳ್ಳೋರಾಗಿರ್ಬೇಕು. ಆ ವಾಕ್ಯ ಸಿಗುವಂತ ಸ್ಥಳಕ್ಕೆ ಹೋಗೋರಾಗಿರ್ಬೇಕು ನಾವು. ಆಮೇನ್. ಪ್ರಕಟಣೆ ಪುಸ್ತಕ 15ರಲ್ಲಿ ಎಲ್ಲಾ ಜನಾಂಗವು ಈ ಸ್ಥಳಕ್ಕೆ ಬಂದು ಆರಾಧಿಸಲು ಬರುತ್ತಾರೆ. ಎಲ್ಲಾ ಜನಾಂಗಗಳು ಕೂಡಿ ಆರಾಧಿಸಲು ಬರುವ ಸ್ಥಳ ಇದೆ. ಅದು ಯಾವುದು? ಸಾಕ್ಷ್ಯ ದೇವದರ್ಶನ ಗುಡಾರವಾದ ಆಲಯ. ಯಾವುದನ್ನ ಸಾಕ್ಷಿ ಕೊಡ್ತಾರೆ ಅವರು? ಅವರು ಪ್ರಕಟಣೆ ಪುಸ್ತಕದ ಎಲ್ಲಾ ಘಟನೆ ಕುರಿತು ಸಾಕ್ಷಿ ಕೊಡ್ತಾರೆ. ಹಾಗಾಗಿ ಇದು ಸಾಕ್ಷ್ಯ ದೇವದರ್ಶನ ಗುಡಾರದ ಆಲಯ. ಎಲ್ಲಾ ಜನಗಳು ಬಂದು ಈ ಸ್ಥಳದಲ್ಲಿ ಆರಾಧಿಸಲು ಕೂಡಿ ಬರ್ತಾರೆ ಎಂದು ಬರೆಯಲ್ಪಟ್ಟಿದೆ. ಎಲ್ಲಾ ಜನಾಂಗಗಳು ಆರಾಧನೆ ಮಾಡಲು ಬಂದ್ರೆ ಅಂದ್ರೆ ದೇವರಲ್ಲಿದ್ದಾರೆ. ಯಾರು ಮನುಷ್ಯನ ಆರಾಧಿಸ್ತಾರೆ? ಅವರೆಲ್ಲ ಏನಕ್ಕಾಗಿ ಬರ್ತಿದ್ದಾರೆ? ದೇವರು ಈ ಸ್ಥಳದಲ್ಲಿ ಅದಕ್ಕಾಗಿ ಎಲ್ಲಾ ಜನಾಂಗ ಬರ್ತಿದ್ದಾರೆ. ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 14, ದೇವರ ಸಿಂಹಾಸನ ಅಲ್ಲಿದೆ. ಎಲ್ಲಾ ಜನಾಂಗವು ಆರಾಧಿಸಲು ಬರುವಂತ ಸ್ಥಳ ಇದು. ದೇವರಿದ್ದಾರೆ. ಹಾಗಾಗಿ ಅನೇಕ ಜನರು ಬರ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಎಲ್ಲಾ ಜನರು ಆರಾಧನಿಸಲು ಬರ್ತಿದ್ದಾರೆ. ಸತ್ಯವೇದರ ಕುರಿತು ತೋರಿಸ್ತಾ ಇದೆ. ಪ್ರಕಟಣೆ ಪುಸ್ತಕ 16, 17, 18 ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ? ದುಷ್ಟರ ಗುಂಪು ಇದೆ. ಇಡೀ ಲೋಕವನ್ನು ಯಾರು ಆಳ್ವಿಕೆ ಮಾಡ್ತಿರೋದು? ಸೈತಾನ ಇಡೀ ಲೋಕವನ್ನು ಆಳ್ವಿಕೆ ಮಾಡ್ತಿದ್ದಾನೆ. ಪ್ರಕಟಣೆ ಪುಸ್ತಕ 17, 18ರಲ್ಲಿ ಯೇಸು ಕ್ರಿಸ್ತನಲ್ಲಿ ಕಬ್ಬಿಣದ ಕೋಲು ಇದೆ, ಆಳ್ವಿಕೆ ಮಾಡೋದು ಅಧಿಕಾರ ಇದೆ. ಪ್ರಕಟಣೆ ಪುಸ್ತಕ 18ರಲ್ಲಿ ಯಾಕೆ ನ್ಯಾಯ ತೀರ್ಪು ನಡೆದಿಲ್ಲ? ಯಾಕಂದ್ರೆ ದೇವ ಜನರು ಹೊರಗೆ ಇನ್ನು ಬಂದಿಲ್ಲ. ದೇವರು ಹೊರಗಾಗಿ ಕಾಯ್ತಿದ್ದಾರೆ. ದೇವ ಜನರು ಎಲ್ಲರೂ ಹೊರಗಡೆ ಬರುವಾಗ ನ್ಯಾಯ ತೀರ್ಪು ಸಂಭವಿಸುತ್ತೆ.
ಈ ಘಟನೆಗಳು ಸಂಭವಿಸುವಾಗ ಪ್ರಕಟಣೆ ಪುಸ್ತಕ 18 ಅಲ್ಲಿ ಆತ್ಮ ಶರೀರದ ಮದುವೆ ಇದೆ. ಆತ್ಮ ಶರೀರದ ಮದುವೆ ಇದೆ. ಅವರು ಆತ್ಮಗಳು ಶರೀರದಲ್ಲಿ ಬದುಕ್ತಾರೆ. ಅದು ಆತ್ಮ ಶರೀರದ ಮದುವೆ. ಇದು ಪ್ರಕಟಣೆ 19 ಪ್ರಕಟಣೆ ಪುಸ್ತಕ 18 ನಂತರ ಪ್ರಕಟಣೆ ಪುಸ್ತಕ 20 ಏನಾಗುತ್ತೆ, ಹುತಾತ್ಮರಾಗಿ ಮೃಗದ ಮುದ್ರೆ ಪಡೆಯದಿರೋರು ಅವರು ಪ್ರಥಮ ಪುನರುತ್ಥಾನದಲ್ಲಿ ಭಾಗವಹಿಸ್ತಾರೆ. ದೇವರ ಆತ್ಮ ನಮ್ಮಲ್ಲಿ ಇರೋದಾದ್ರೆ ನಾವು ಶರೀರದಲ್ಲಿ ಭೂಮಿಯಲ್ಲಿ ಬದುಕ್ತೀವಿ. ಪ್ರಕಟಣೆ ಪುಸ್ತಕ 21 ದೇವರ ವಾಕ್ಯ ನಮ್ಮ ಒಳಗಿರೋದ್ರಿಂದ ನಮ್ಮ ಸ್ವಾರೂಪ್ಯ ಅದು ಬದಲಾಗುತ್ತೆ. ನಾವು ಪುನರುತ್ಥಾನದಲ್ಲಿ ಭಾಗವಹಿಸ್ತೀವಿ. ಎಲ್ಲವೂ ಸಹ ಹಂತ ಹಂತವಾಗಿ ವಿವರಿಸಲಾಗುತ್ತೆ. ನಾನು ಪ್ರಕಟಣೆ ಪುಸ್ತಕ 21-22 ಮಾತಾಡಿ ಮುಗಿಸ್ತೇನೆ. ಅಲ್ಲಿ ಸಾಕ್ಷಿಯ ದೇವದರ್ಶನ ಗುಡಾರದ ಆಲಯ ಇದೆ. ಪ್ರಕಟಣೆ ಪುಸ್ತಕ ಘಟನೆಗಳನ್ನ ಕಂಡು ಕೇಳಿದವರು ಇದ್ದಾರೆ. ಸಾಕ್ಷಿ ಸಿಗುವಂತ ಸ್ಥಳ ಇದೆ. ಪ್ರಕಟಣೆ ಪುಸ್ತಕ 21-22 12 ವಿಧವಾದ ಫಲವನ್ನು ಬಿಡುವಂತಹ ಗಿಡ ಇದೆ. ನೀವು ಆ ಮರವನ್ನ ನೋಡಿದ್ದೀರಾ? ಯಾಕಂದ್ರೆ ನೀವು ಸಂಪೂರ್ಣವಾಗಿ ಹುಟ್ಟಿಲ್ಲ, ಅದಕ್ಕಾಗಿ ನಿಮ್ದ ಕುರುಡ್ಸಕ್ ಆಗ್ತಿಲ್ಲ. ದೇವರದ ನೆರವೇರಿಸಿದರ ಪ್ರಕಾರ ಇದರ ತೋರಿಸಿದ್ದಾರೆ. ಏನ್ ಕೇಳಬೇಕು ನಾವು ದೇವ್ರನ್ನ? ಲೋಕದಲ್ಲಿರೋ ಜನರು ಸೈತಾನ ಸುಳ್ಳು ಸಭಾಪಾಲಕರ ಅಡಿಯಲ್ಲಿ ಬದುಕ್ತಾ ಇದ್ದಾರೆ. ಇದನ್ನ ತಿಳಿದುಕೊಳ್ಳುವಂತ ಹೃದಯ ಇರೋರು ಅವ್ರು ಅರ್ಥ ಮಾಡ್ಕೋತಾರೆ. ತಿಂಗಳಿಗೆ ವರ್ಷದಲ್ಲಿ 12 ತಿಂಗಳಿದೆ. ಪ್ರತಿ ತಿಂಗಳು 12 ವಿಧವಾದ ಫಲವನ್ನು ಫಲಿಸುತ್ತೆ. 12 ವಿಧವಾದ ಫಲಗಳನ್ನ ಬಿಡುತ್ತೆ. ಒಂದು ತಿಂಗಳಲ್ಲ, ಈ ತರ 12 ವಿಧವಾದ ಫಲ ಬಿಡುವಂತಹ ಇಲ್ಲದ ಭೌತಿಕ ಮರ ಇದೆಯಾ? ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ ಅಂತಹ ಮರ ಇದೆ. ಎಂತಹ ಮರ ಅದು? ಅದು ಜೀವವೃಕ್ಷದ ಮರ. 12 ವಿಧವಾದ ಫಲಗಳನ್ನ ಬಿಡುವಂತಹ ಜೀವವೃಕ್ಷದ ಮರ ಅದು. ಈ ಮರದ ಹಣ್ಣನ್ನು ನೀವು ತಿನ್ನೋದಾದ್ರೆ ನೀವು ನಿತ್ಯವಾಗಿ ಬದುಕ್ತೀರಾ. ಸಭಾಪಾಲಕರುಗಳೇ, ಈ ಮರ ಏನಂತ ನಿಮ್ಗೆ ಗೊತ್ತಿದ್ಯಾ? ಹೇಗೆ ಗೊತ್ತಿಲ್ಲ ನಿಮ್ಗೆ? ಇದನ್ನ ನೋಡಿದ್ರು ಸಹ, ಇದನ್ನ ಕೇಳಿದ್ರು ಸಹ ಇನ್ನೂ ಸಹ ನಿಮ್ಗೆ ಅರ್ಥ ಆಗ್ತಿಲ್ಲ. ಹಾಗಾಗಿ ನಾವು ಮತ್ತೆ ಹುಟ್ಟಬೇಕು ಅಲ್ವಾ? ದಯವಿಟ್ಟು ನನಗೆ ಉತ್ತರ ಕೊಡ್ರಿ. ಅವರ ಕಣ್ಣು ಮುಂದೆ ಮರ ನಿಂತಿದ್ರು ಸಹ ಅವ್ರಿಗೆ ಗೊತ್ತಿಲ್ಲ. ಇದು ನಂಬಿಕೆ ಜೀವನನ? ಅದು ನಿಜವಾದ ಸತ್ಯವ ತಿಳುವಳಿಕೆನಾ? ಇದರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿ ಸೈತಾನ ಇದ್ದಾನೆ. ಸೈತಾನ ದೇವರ ಹಾಗೆ ನಟಿಸಿ ಜನರನ್ನ ವಂಚಿಸ್ತಾ ಇದ್ದಾನೆ. ಹಾಗಾಗಿ ಯೇಸು ಕ್ರಿಸ್ತನು ಸಾಮ್ಯ ರೂಪವಾಗಿ ಮಾತಾಡಿದ್ರು. ಸಾಂಕೇತಿಕ ಭಾಷೆಯಲ್ಲಿ ಮರ ಅಂದ್ರೆ ವ್ಯಕ್ತಿ. ಆ ವ್ಯಕ್ತಿ ಮರಕ್ಕೆ ಹೋಲಿಸಲ್ಪಟ್ಟಿದ್ದಾರೆ. ನೋಡ್ತೀವಿ ದ್ರಾಕ್ಷಿ ತೋಟ ಇಸ್ರೇಲ್ ಜನರು ಅಂತ ನೋಡ್ತೀವಿ. ಒಳ್ಳೇದು ಕೆಟ್ಟದ ಅರಿವು ನುಡಿಸಿದ ಮರ ಇದೆ, ಜೀವವೃಕ್ಷದ ಮರ ಇದೆ. ಇದರಲ್ಲಿ ಯಾವ ಮರ? ಯೇಸು ಕ್ರಿಸ್ತನು. ಜೀವವೃಕ್ಷದ ಮರಣ ಯೇಸು ಕ್ರಿಸ್ತನು. ಆ ಜೀವವೃಕ್ಷದ ಮರ 12 ವಿಧವಾದ ಫಲಗಳನ್ನ ಬಿಡುತ್ತೆ. ಪ್ರತಿಕೂಲ ಫಲ ಫಲಿಸುತ್ತೆ. ಇದೇ ಪ್ರಕಟಣೆ ಪುಸ್ತಕ 22 ಇರತಕ್ಕಂತಹ ಜೀವವೃಕ್ಷದ ಮರ ಪ್ರತಿ ತಿಂಗಳು ಇದು ಫಲ ಬಿಡುತ್ತೆ.
ಆ ಮರ ಮರ ಎಂಬುದು ವ್ಯಕ್ತಿ. ಅವರು ಸತ್ಯ ವಾಕ್ಯವನ್ನ ಬೇರೆಯವ್ರು ಕೊಡ್ತಾರೆ, ಅವರು ಫಲ ಫಲಿಸ್ತಾರೆ, ಅವರು ಅದೇ ಜೀವವೃಕ್ಷದ ಮರವಾಗಿದೆ, ಅವರು ಮತ್ತೆ ಹುಡ್ತಾರೆ. ಎಲ್ಲ ಹಳೆಯ ಹಳೆಯ ಯೋಚನೆಗಳನ್ನ ತೆಗೆದು ಹಾಕಿ ಹೊಸದಾಗಿ ಹುಟ್ಟೋಣ. ನಾವು ಪರಿಶೀಲನೆ ಮಾಡೋಣ. ಈ ವಾಕ್ಯಗಳನ್ನ ಕೇಳುವಾಗ ಪರಿಶೀಲಿಸಿ, ಇದಕ್ಕೆ ಎವಿಡೆನ್ಸ್ ಇದೆಯಾ, ಇದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಇದನ್ನ ವೆರಿಫೈ ಮಾಡ್ಬೇಕು. ನಾವೆಲ್ಲರೂ ಸಹ ಜೀವವೃಕ್ಷದ ಮರವಾಗಬೇಕು. ಬೆಕ್ಕಿಗೆ ಜನ್ಮ ನೀಡುತ್ತೆ, ಹುಳಿಗೆ ಜನ್ಮ ನೀಡುತ್ತೆ. ಜೀವವೃಕ್ಷದ ಮರ ಆ ಒಂದು ದೇವರ ಮಕ್ಕಳಿಗೆ ಜೀವನ ಕೊಡುತ್ತೆ. ದೇವರ ಮಕ್ಕಳು ಜೀವವೃಕ್ಷದ ಮರಕ್ಕೆ ಸಂಬಂಧಪಟ್ಟವರಾಗಿರ್ಬೇಕು. ನಾವು ಇಂದಿನ ಸಮಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಇಂದಿನ ಯುಗದ ಬಗ್ಗೆ ಪ್ರವಾದನೆ ಕೊಟ್ಟು ಅದನ್ನ ನೆರವೇರಿಸ್ತಾ ಇದ್ದಾರೆ. ಅದು ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ಅದು ಪ್ರಾರಂಭವಾಗುತ್ತೆ. ಎಲ್ಲಾ ಪ್ರವಾದನೆಗಳು ನೆರವೇರಿದೆ ಎಂಬುದನ್ನ ಪರಿಶೀಲನೆ ಮಾಡಬೇಕು. ನಾವು ಹಾಗೆ ನಂಬಾರದು, ಪರಿಶೀಲನೆ ಮಾಡಿ ನಂಬಬೇಕು. ಹೇಗೆ ಅದು ವಾಸ್ತವ ಇಲ್ಲಂದ್ರೆ ಹೇಗೆ ನಂಬೋದು? ದಯವಿಟ್ಟು ಸಿಂಚಾಂಜಿ ಬಗ್ಗೆ ನೀವು ವೆರಿಫೈ ಮಾಡಿ. ನೀನು ಹೇಳೋದು ಈ ತರ ಇದೆ, ಈ ತರ ನೀನು ಹೇಳೋದು ಸರಿ ಇಲ್ಲ, ಈ ತರ ಯಾವ ವ್ಯಕ್ತಿ ನನ್ನ ಹತ್ರ ಬಂದು ಕೇಳಿಲ್ಲ. ನೀವು ಹೇಳ್ತಿರೋ ಸರಿ ಇಲ್ಲ, ನೀವು ಈ ತರ ಪ್ರಕಾರ ಈ ವಾಕ್ಯ ತಪ್ಪಾಗಿದ್ದು ಯಾರು ಹೇಳಿಲ್ಲ. ಒಂದು ವ್ಯಕ್ತಿ ಕೂಡ ಪ್ರಶ್ನೆ ಕೇಳಿಲ್ಲ ನಾನು ಭಾವಿಸ್ತೇನೆ ಎಲ್ಲಾ ಸಭಾಪಾಲಕರು ಬಂದು ಯಾವ ಸಮಯದಲ್ಲಿ ಬೇಕಾದ್ರೆ ನನ್ನ ಪ್ರಶ್ನೆ ಕೇಳಬಹುದು. ಇದು ದುಡ್ಡು ಸಂಬಂಧ ವಿಷಯ ಅಲ್ಲ, ಇದು ಪರಲೋಕ ರಾಜ್ಯಕ್ಕೆ ನಡೆಸುವಂತ ವಿಷಯ. ಸರ್ಮನ್ ಕೊಡುವುದಕ್ಕಾಗಿ ₹1 ಕೂಡ ಯಾರಿಂದ ನಾನು ಸ್ವೀಕರಿಸಿಲ್ಲ. ಇದು ದೇವರ ವಾಕ್ಯವಾಗಿದ್ರೆ ನಾನು ವಾಕ್ಯವನ್ನು ಮಾತ್ರ ಮಾತಾಡ್ಬೇಕು. ಇದು ದೇವರ ವಾಕ್ಯವಾಗಿದ್ರೆ ನನ್ನ ಸತ್ಯವನ್ನ ಮಾತ್ರ ಮಾತಾಡ್ಬೇಕು. ಎಲ್ಲಾ ಸಭಾಪಾಲಕರು ಇದರ ಬಗ್ಗೆ ಆಲೋಚನೆ ಮಾಡಿ. ನೀವು ನನ್ನ ಬೋಧನೆ ಕಿವಿಗೊಟ್ರೆ ನೀ ಲೋಕದ ಸಭೆಗೆ ಸಂಬಂಧಪಟ್ಟವರಾಗಿದ್ರೆ ನೀವು ಲೋಕಕ್ಕೆ ಸಂಬಂಧಪಟ್ಟಿದ್ದೀರ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನ್ಯಾಯ ತೀರ್ಪು ಇದೆ ಅಂತ ಪ್ರಕಟಣೆ ಪುಸ್ತಕ 22ರಲ್ಲಿ. ನಾಲ್ಕು ಸುವಾರ್ತೆಗಳಲ್ಲಿ ಅಲ್ಲಿ ನ್ಯಾಯ ತೀರ್ಪಿದೆ. ನಂಬದೇ ಇರೋರು ಬಾಗಿಲನ್ನ ತಟ್ತಾರೆ, ನನ್ನನ್ನು ಬಿಟ್ಟು ತೊಳಗಿ ಹೋಗಿ, ನೀವ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಕಾಶ ಕೊಡುವಂತ ಜನರು ಅದನ್ನ ನಂಬಲಿಲ್ಲ ಅಂದ್ರೆ ಅವ್ರು ನ್ಯಾಯ ತೀರಿಸಲ್ಪಡ್ತಾರೆ. ನೀವು ಕೇಳುವಂತ ಎಲ್ಲಾ ವಿಷಯಗಳು ದೇವರ ವಾಕ್ಯವಾಗಿದೆ, ಇದನ್ನ ನಂಬಬೇಕು. ನೀವು ನಾನು ಹೇಳೋದೇನ ತಪ್ಪಿದ್ರೆ ಅದನ್ನ ತಪ್ಪು ಅಂತ ಪಾಯಿಂಟ್ ಮಾಡಿ, ಇದು ತಪ್ಪು, ಇದು ಈ ತರ ಹೇಳ್ಬಾರ್ದು, ಹೀಗೆ ಹೇಳಿ ಅಂತ ಪಾಯಿಂಟ್ ಮಾಡಿ ನೋಡೋಣ. ಪರಲೋಕದಿಂದ ಅಂಗೀಕರಿಸಲ್ಪಡದ ವ್ಯಕ್ತಿಗಳಾಗಿರ್ಬಾರ್ದು, ಸತ್ಯದ ಕುರಿತು ಯಾವ ನಾಲೆಜ್ ಇಲ್ದೇ ಇರಬಾರ್ದು. ನಾಲೆಜ್ ಇಲ್ದೆ ಇವ್ರು ಆತರ ಅವ್ರು ಈ ತರ ಅಂತ ಹೇಗೆ ಹೇಳಕ್ಕಾಗತ್ತೆ? ನಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ನಾವು ಒಂದು ವಿಷಯನ ಹೇಳ್ಬೇಕಂತಿದ್ರೆ ಅದರ ಕುರಿತು ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಪ್ರಕಟಣೆ ಪುಸ್ತಕ 7ನೇ ಅಲ್ಲಿ 12 ಕುಲಗಳಿದ್ದಾರೆ. 12 ಕುಲಕ್ಕೆ ಸಂಬಂಧ ಪಡೆದೇವರವರು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಲೂಕ 13ರಲ್ಲಿ ಅವರು ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ.
ಇದು ಸತ್ಯವಾಕ್ಯವಾಗಿದೆ. ಜನರು ಸೆಲ್ಫಿಶ್ ಆಗಿದ್ದಾರೆ, ಅವರು ಒಬ್ಬರನ್ನ ಕ್ರಿಟಿಸೈಸ್ ಮಾಡ್ತಾರೆ. ಹೇಗೆ ಅವ್ರು ಪರಲೋಕ ಪ್ರವೇಶಿಸಲು ಸಾಧ್ಯ? ನಾವು ಸತ್ಯವೇದವನ್ನು ನಂಬಬೇಕು. ನಾವು ನಾವು ದೇವರ ಗುಂಪಿಗೆ ಸಂಬಂಧಪಟ್ಟವರಾಗಿರ್ಬೇಕಂತ ಹೇಳಿದ್ರೆ ಇದನ್ನ ನಮ್ ನಾವು ನಾವು ಮೂರ್ಖರು ಏನ್ ಮಾಡ್ತಾರೆ, ಬೇರೆಯವ್ರನ್ನ ಭ್ರಷ್ಟವಾಗುವಂತೆ ಮಾಡ್ತಾರೆ. ಇವತ್ತು ನಾನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ನಾನು ತುಂಬಾ ಸಮಯ ಮಾತಾಡಿದ್ದೀನಿ. ನಿಮ್ಗೆ ತುಂಬಾ ಸ್ವಲ್ಪ ಭಯ ಆಗಿರ್ಬೋದು. ನಾವು ಬಿಟ್ಬಿಡ್ಬೇಕಾಗಿರೋ ವಿಷಯನ ಬಿಟ್ಬಿಡೋಣ. ನಾವು ಹೊಸದಾಗಿ ಮತ್ತೆ ಹುಟ್ಟಬೇಕು. ನಾವು ಒಂದು ವಿಷಯ ಕೂಡ ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ ಕಳೆದ್ರೆ ನಾವು ಪರಲೋಕ ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. ನಾವು ನಮ್ಮನ್ನ ಪ್ರತಿಬಿಂಬಿಸ್ಬೇಕು. ಅದನ್ನ ನಾವು ತರ ಮಾಡಿದೀವಿ ಅಂತ ನಾವು ಪರಿಶೋಧನೆ ಮಾಡ್ಬೇಕು. ನಾನು ಹೇಳಿದ ತಪ್ಪಿದ್ರೆ ದಯವಿಟ್ಟು ನನ್ನ ಬಳಿ ಬಂದು ಅದನ್ನ ತೋರಿಸಿ. ನಾವು ಪ್ರಕಟಣೆ ಪುಸ್ತಕ ಸೇರಿಸಿದ್ರೆ ಕಳೆದ್ರೆ ನಾವು ಪರಲೋಕ ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ. ನನ್ನ ವಾಕ್ಯವಲ್ಲ ಇದು ಯೇಸು ಕ್ರಿಸ್ತರು ಹೇಳಿದ ವಾಕ್ಯ. ಯೇಸು ಕ್ರಿಸ್ತರು ಹೇಳಿದ್ರು ಪ್ರಕಟಣೆ ಪುಸ್ತಕ 20ರಲ್ಲಿ ನಾವು ಪರಲೋಕ ರಾಜ್ಯ ಪ್ರವೇಶಿಸಲು ಸಾಧ್ಯವಿಲ್ಲ ತೆಗೆದ್ರೆ ಕಳೆದ್ರೆ ಅಂತ ಹೇಳುತ್ತೆ. ಪ್ರಕಟಣೆ ಪುಸ್ತಕ 7ರಲ್ಲಿ ನಾವು 12 ಕುಲಕ್ಕೆ ಸಂಬಂಧಪಟ್ಟ ಮುದ್ರಿಸಲ್ಪಟ್ಟ ಜನರಾಗಿರ್ಬೇಕು. ನೀವು 12 ಕುಲಕ್ಕೆ ಸಂಬಂಧಪಟ್ಟವರು, 12 ಕುಲಕ್ಕೆ ಸೇರಿದ 12 ಕುಲಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ಸುಳ್ಳುಗಾರರಾಗಿರ್ತೀರಾ. ನೀವು ಮುದ್ರಿಸಲ್ಪಡಬೇಕು. ದೇವರ ವಾಕ್ಯ ನಾವು ಮುದ್ರಿಸಲ್ಪಡ್ಬೇಕು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನೀವು ಸಹ ಪ್ರಾರ್ಥನೆ ಮಾಡ್ತೀನಿ ಅಂತ ಭಾವಿಸ್ತೀನಿ. ಸಮಯ ಬರೋದಾದ್ರೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ನಾನು ಗೋಸಾನಲ್ಲಿರ್ತೀನಿ. ನನ್ನ ಹೋಮ್ ಟೌನ್ ಚಂದು. ಕೆಲವೊಮ್ಮೆ ಅಲ್ಲಿರ್ತೀನಿ, ಅಲ್ಲಿ ಜನರನ್ನ ಭೇಟಿ ಮಾಡ್ತೀನಿ, ಹಾಗೂ ಗೋಚಾನಲ್ಲೂ ಇರ್ತೀನಿ. ನಾನು ತುಂಬಾ ಸಮಯಗಳ ಕಾಲ ನಾನು ಮಾತಾಡಿದ್ದೀನಿ. ಅನೇಕ ಪ್ರವಾದಿಗಳು ಹಳೆ ಕಾಲದಲ್ಲಿ ಕೊಲ್ಲಲ್ಪಟ್ಟರು, ಹಿಂಸಿಸಲ್ಪಟ್ಟರು. ಆದರೂ ಸಹ ನಾವು ನಮ್ಮ ನಂಬಿಕೆಯ ಜೀವನವನ್ನ ನಾಡೋರಾಗಿರ್ಬೇಕು. ಏನಾದ್ರು ತಪ್ಪಿದ್ರೆ ನನ್ನ ಹತ್ರ ಬಂದು ಹೇಳ್ರಿ. ಸಂಕ್ಷಿಪ್ತವಾಗಿ ನಾವೆಲ್ಲರೂ ದೇವರಲ್ಲಿ ಒಂದಾಗೋಣ. ಏನಾದ್ರೂ ತಪ್ಪಿದ್ರೆ ಒಬ್ಬನೊಬ್ರು ತಿದ್ದಿ ನಾವು ದೇವರಲ್ಲಿ ಒಂದಾಗಬೇಕು. ಚಿಕ್ಕದಾಗಿದ್ರು ಸಹ ನಾವು ಒಂದಾಗಬೇಕು. ದೇವರು ಒಬ್ಬನೇ, ಸತ್ಯವೇದ ಒಂದೇ. ಲೋಕದಲ್ಲಿ ಎಲ್ಲಾ ಕ್ರೈಸ್ತರು ಯಾಕೆ ಅನೇಕ ಪಂಗಡಗಳಿವೆ? ನಾವೇನ್ ಮಾಡ್ತಾ ಇದ್ದೀವಿ? ಅವರು ದೇವರ ರಾಜ್ಯವನ್ನ ನಾಶ ಮಾಡ್ತಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ನಾವೆಲ್ಲರೂ ಸಹ ಒಂದಾಗೋಣ. ಧನ್ಯವಾದಗಳೆಲ್ಲರಿಗೂ. ಗಮ್ಸಾಮಿದ. ನಾವು ಜೊತೆಯಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆ, ನಿಮಗೆ ಧನ್ಯವಾದ ಸಲ್ಲಿಸುತ್ತೇವೆ ಸ್ವಾಮಿ. ನೀವು ನಮಗೆ ಜೀವ ವಾಕ್ಯವನ್ನ ಕೊಟ್ಟಿದ್ದೀರಾ ಸ್ವಾಮಿ. ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ಬರೆಯಿರಿ ಸ್ವಾಮಿ. ನಿಮ್ಮ ಚಿತ್ತದ ಪ್ರಕಾರ ಇರುವಂತಹ ವಿಷಯವನ್ನು ನಾವು ನೆರವೇರಿಸಲು ಸಹಾಯ ಮಾಡ್ರಿ. ಸತ್ಯವನ್ನು ಮಾತಾಡಲು ಸಹಾಯ ಮಾಡ್ರಿ. ಪ್ರತಿಯೊಬ್ಬರ ಮೇಲೆ ಕೃಪೆ, ದಯೆ ಇರಲಿ ಸ್ವಾಮಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.